ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಉದ್ಯೋಗ ಪರ್ವದಲ್ಲಿ 7 ಅಧ್ಯಾಯಗಳು ಮುಗಿದಿವೆ. ಶ್ರೀಕೃಷ್ಣ ದೇವರು ನಾನು ನಿನಗೆ ಸಾರಥ್ಯವನ್ನ ಮಾಡ್ತೇನೆ ಅಂತ ಅರ್ಜುನನಿಗೆ ಮಾತು ಕೊಟ್ಟಿದ್ದಾರೆ. 10 ಲಕ್ಷ ನಾರಾಯಣೀಯ ಸೈನ್ಯವನ್ನ ದುರ್ಯೋಧನನಿಗೆ ಕಳಿಸಿದ್ದಾರೆ. ಇಲ್ಲಾಗುವಷ್ಟೊತ್ತಿಗೆ ಏನಾಯಿತು ಮುಂದಕ್ಕೆ ಅಂತನ್ನೋದನ್ನ ವೈಶಂಪಾಯನರು ನಿರೂಪಣೆ ಮಾಡ್ತಾರೆ. ಶಲ್ಯಂ ಶ್ರುತ್ವಾತು ದೂತಾನಾಂ ಸೈನ್ಯೇನ ಮಹತಾ ಧೃತ ಅಭ್ಯಯಾತ್ ಪಾಂಡವಾನ್ ರಾಜನ್ ಸಹ ಪುತ್ರೈರ್ಮಹಾರಥೈಃ ತಸ್ಯ ಸೇನಾ ನಿವೇಶೋಭೂತ್ ಅಧ್ಯರ್ಧಮಿವ ಯೋಜನಂ ತಥಾ ಹಿ ವಿಪುಲಾಂ ಸೇನಾಂ ಬಿಭರ್ತ್ಯ ಶನರ್ಷಭಃ ವಿಚಿತ್ರಕವಚಾಃ ಶೂರಾಃ ವಿಚಿತ್ರಧ್ವಜಕಾರ್ಮುಕಾಃ ವಿಚಿತ್ರಾಭರಣಾಃ ಸರ್ವೇ ವಿಚಿತ್ರ ರಥವಾಹನಾಃ ಸ್ವದೇಶವೇಷಾಭರಣಾಃ ವೀರಾಃ ಶತಸಹಸ್ರಶಃ ತಸ್ಯ ಸೇನಾ ಪ್ರಣೇತಾರೋ ಬಭೂವುಃ ಕ್ಷತ್ರಿಯರ್ಷಭಾಃ ವ್ಯಥಯನ್ನಿವ ಭೂತಾನಿ ಕಂಪಯನ್ನಿವ ಮೇದಿನಿ ಶನೈರ್ವಿಶ್ರಾಮಯನ್ ಸೇನಾಂ ಸಯಯೌ ಯತ್ರ ಪಾಂಡವಾಃ ತತೋ ದುರ್ಯೋಧನ ಶ್ರುತ್ವಾ ಮಹಾಸೇನಂ ಮಹಾರಥಂ ಉಪಾಯಾಂತಂ ಅಭಿಧೃತ್ಯ ಸ್ವಯಮಾನರ್ಚ ಭಾರತ ಶಲ್ಯಸ್ಯ ಮಂತ್ರಿಭಿಃ ಸರ್ವೈಃ ದುರ್ಯೋಧನವಶಾನುಗೈಃ ಅಜ್ಞಾತಂ ಚೈವ ಶಲ್ಯಸ್ಯ ಕೌರವ್ಯಃ ಕೃತವಾನ್ ಪ್ರಿಯಂ कारयामास पूजार्थं तस्य दुर्योधनः सभाः रमणीयेषु देशेषु रत्नचित्रास्वलङ्कृताः शिल्पिभिर्विविधैश्चैव क्रीडास्तत्र प्रयोजिताः तत्र माल्यानि मांसानि भक्ष्यं पेयं च संस्कृतम् उपाश्च विविधाकाराः मनोहर्षविवर्धनाः पाप्यश्च विविधाकाराः औदनानि गृहाणि चाथ सताः सभाः समासाद्य पूज्यमानो यथामरः दुर्योधनस्य सचिवैः देशे देशे यथा विधि आजगाम सभामध्यं सभामन्यां देवा वसथ वर्चसम् सतत्र विभवैरुक्तः कल्याणैरतिमानुषैः मेनेभ्यधिकमात्मानम् अवमेने पुरन्दरं पप्रच्छ सततः प्रेष्यान् प्रहृष्टः क्षत्रियर्षभः युधिष्ठिरस्य पुरुषाः केत्रचक्रुः सभा इमाः आनीयन्तां सभाकाराः प्रदेयार्हा हि मे मताः प्रदेयमेभ्यो दास्यामि ಕುಂತೀಪುತ್ರಪ್ರಿಯೇಪ್ಸಯ. ಈ ಶಲ್ಯನ ಹತ್ತಿರಕ್ಕೆ ಮದ್ರ ರಾಜ್ಯಕ್ಕೆ ದೂತರನ್ನ ಕಳಿಸಿದ್ದಾರೆ ಪಾಂಡವರು. ಅಂದ್ರೆ ದೃಪದನ ಕಡೆಯಿಂದ ದೂತರು ಹೋಗಿದ್ದಾರೆ. ಆ ದೂತರ ಮೂಲಕ ಎಲ್ಲ ವಿಷಯಗಳು ಗೊತ್ತಾಯಿತು ಇವನಿಗೆ. ಯುದ್ಧ ಆಗುವಂಥದ್ದು, ಸೈನ್ಯವನ್ನ ಸಂಗ್ರಹ ಮಾಡ್ತಾ ಇರತಕ್ಕಂಥ ವಿಷಯವನ್ನೆಲ್ಲ ತಿಳ್ಕೊಂಡು ದೊಡ್ಡ ಸೈನ್ಯವನ್ನ ತಗೊಂಡು ಮಕ್ಕಳನ್ನೂ ಕರ್ಕೊಂಡ. ಮಕ್ಕಳೆಲ್ಲ ಸಾಮಾನ್ಯರಲ್ಲ, ಮಹಾರಥೈಹಿ ಅಂತಾರೆ, ಮಹಾರಥರು ಅವರೆಲ್ಲ. ಅಂತಹ ಮಕ್ಕಳನ್ನ ಕರ್ಕೊಂಡು ಹೊರಟ. ಪಾಂಡವರೆಲ್ಲಿದ್ರು ಅಲ್ಲಿ ಹೊರಟ. ಎಷ್ಟಿದೆ ಯಾವುದು ಅಂತಂದ್ರೆ ಅಧ್ಯರ್ಧಮಿವ ಯೋಜನಂ. ಅವನ ಸೈನ್ಯ ಒಂದು ಕಡೆ ನಿಂತ್ಕೊಳ್ಳಿಕ್ಕೆ ಎಷ್ಟು ಜಾಗ ಬೇಕಾಗ್ತಾ ಇತ್ತು ಅಂದ್ರೆ 1.5 ಯೋಜನ ಬೇಕಾಗ್ತಾ ಇತ್ತು ಅಂತ. ಅಷ್ಟು ದೊಡ್ಡ ಸೈನ್ಯವನ್ನ ರಕ್ಷಣೆ ಮಾಡ್ತಾ ಇದ್ದ, ಅದನ್ನ ಪೋಷಣೆ ಮಾಡ್ತಾ ಇದ್ದ ಶಲ್ಯ. ಮದ್ರರಾಜನಾದಂತಹ ಶಲ್ಯ ಇಷ್ಟು ದೊಡ್ಡ ಸೈನ್ಯವನ್ನ ಪೋಷಣೆ ಮಾಡ್ತಾ ಇದ್ದಾನೆ. ಅವರೆಲ್ಲ ವಿಚಿತ್ರವಾದ ಕವಚ ನೋಡಿ, ಧ್ವಜವೂ ವಿಚಿತ್ರ, ಆಭರಣವೂ ವಿಚಿತ್ರ, ವಿಚಿತ್ರವಾದ ರಥ, ವಿಚಿತ್ರವಾದ ವಾಹನ. ಅದರಲ್ಲಿ ಎದ್ದು ಕಾಣುವಂತೆ ವ್ಯಾಸರು ಹೇಳ್ತಾರೆ, ಸ್ವದೇಶ ವೇಷಾಭರಣ. ಅವ್ರು ಹಾಕೊಂಡಂತಹ ವೇಷ ವಸ್ತ್ರ, ಅವ್ರು ಹಾಕೊಂಡಂತಹ ಆಭರಣ, ಅದನ್ನ ನೋಡ್ಬಿಟ್ರೆ ಇವ್ರು ಇಂಥ ಊರ್ನವರು ಅಂತ ಸ್ಪಷ್ಟವಾಗಿ ಗೊತ್ತಾಗ್ಬಿಡ್ಬೇಕು. ಅಂಥ ನೋಡಿ, ಅದನ್ನ ನೇಟಿವಿಟಿ ಅಂತಾರ. ಅದನ್ನ
ಅಂತಹ ಅವರ ಊರಿನ ವಸ್ತ್ರಾಭರಣಗಳನ್ನ ಹಾಕೊಂಡು ಸಾವಿರಾರು ಸಂಖ್ಯೆಗಳಲ್ಲಿದ್ದಂತಹ ಆ ಸೈನಿಕರಿಗೆ ಕ್ಷತ್ರಿಯರಾದಂತಹ ದೊಡ್ಡ ದೊಡ್ಡ ನಾಯಕರು, ಕ್ಯಾಪ್ಟನ್ಸ್ ಇದ್ರಲ್ಲಿ. ನಡ್ಕೊಂಡು ಬರ್ತಾ ಇದ್ರೆ ಭೂಮಿಗೆ ತೊಂದರೆ ಕೊಡಾಗತ್ತೆ, ಭೂಮಿ ನಡ್ಗೋಗತ್ತೆ, ಪ್ರಾಣಿಗಳಿಗೆಲ್ಲ ವ್ಯಥೆ ಉಂಟಾಗತ್ತೆ. ಆ ದೊಡ್ಡ ಸೈನ್ಯವನ್ನ ತಗೊಂಡವರು ಬರೋ ಕಾಲಕ್ಕೆ ಅಲ್ಲಲ್ಲಿ ನಿಧಾನವಾಗಿ ನಿಂತು ರೆಸ್ಟ್ ಮಾಡಿಕೊಂಡು ಕೊನೆಗೆ ಪಾಂಡವರ ಹತ್ರಕ್ಕೆ ಬರ್ತಾರೆ. ಈ ಸುದ್ದಿ, ದೊಡ್ಡ ಸೈನ್ಯವನ್ನ ತಗೊಂಡು ಮಹಾರಥನಾಗಿರ್ತಕ್ಕಂತಹ ಶಲ್ಯ ಬರ್ತಾ ಇದ್ದಾನೆ, ಪಾಂಡವರ ಹತ್ರ ಹೋಗ್ತಾ ಇದ್ದಾನೆ ಅನ್ನೋ ಸುದ್ದಿ ಗೊತ್ತಾಗಿ ದುರ್ಯೋಧನ ಓಡಿ ಹೋದ. ನೇರವಾಗಿ ಅವನೇ ಮರ್ಯಾದೆ ಮಾಡಿಬಿಟ್ಟ. ಏನ್ ಸತ್ಕಾರ ಹೇಗಿದೆ ಅಂತಂದ್ರೆ, ಆ ಶಲ್ಯನ ಮಂತ್ರಿಗಳೇನಿದ್ದಾರೆ ಅವರೆಲ್ಲರೂ ದುರ್ಯೋಧನನ ಕಡೆ ಆಗ್ಬಿಟ್ರಂತೆ. ನೋಡಿ ಏನ್ ಆಸೆ ತೋರಿಸಿದ್ನೋ, ಶಲ್ಯಸ್ಯ ಮಂತ್ರಿಭಿ ಸರ್ವೈಹಿ ದುರ್ಯೋಧನ ವಶಾನುಗೈಹಿ ಅಂತ. ಅವ ಏನ್ ಮಾಡ್ದ, ಸತ್ಕಾರವನ್ನ ಹೇಗ್ ಮಾಡ್ದ ಅಂದ್ರೆ ಶಲ್ಯನ ಮಂತ್ರಿಗಳ ಮೂಲಕ. ಶಲ್ಯನ ಮಂತ್ರಿಗಳನ್ನೇ ಬುಟ್ಟಿಗೆ ಹಾಕೊಂಡ್ಬಿಟ್ಟ. ಅಂದ್ರೆ ಶಲ್ಯನ ಮಂತ್ರಿಗಳನ್ನ ಆಸೆ ತೋರಿಸಿ, ಆಮಿಷವನ್ನ ತೋರಿಸಿ ಇವನ ಪಾರ್ಟಿ ಮಾಡ್ಕೊಂಡ್ಬಿಟ್ಟ. ಆ ಇವನ ಪಾರ್ಟಿಯನ್ನ ಮಾಡ್ಕೊಂಡವನ್ ಏನ್ ಮಾಡ್ತಾನೆ, ಶಲ್ಯನಿಗೆ ಗೊತ್ತಾಗದೆ ದುರ್ಯೋಧನ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗದೆ ಸತ್ಕಾರವನ್ನ ಮಾಡ್ತಾನೆ. ನೋಡಿ, ಅವನಿಗೋಸ್ಕರ ಅವನು ಬರೋ, ಯಾಕೆಂದ್ರೆ ಶಲ್ಯ ಸಾಮಾನ್ಯನಲ್ಲ. ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಅಂತ ದುರ್ಯೋಧನ ಹೇಳ್ತಾನೆ. ಇವತ್ತು ಜಗತ್ತಿನಲ್ಲಿ ಮಹಾಶಕ್ತಿಶಾಲಿಗಳು, ಮಹಾಬಲವಂತರು ಅಂತ ಇರತಕ್ಕಂಥವ್ರು 4 ಜನ. ಅದರಲ್ಲಿ ಮೊದಲನೆಯವನು ಭೀಮ, ಎರಡನೆಯವನು ಬಲಭದ್ರ, ಮೂರನೆಯವನು ಮದ್ರರಾಜನಾದಂತಹ ಶಲ್ಯ, 4ನೆಯವನು ಕೀಚಕ. ಅದರಲ್ಲಿ ಕೀಚಕ ಸತ್ತಿದ್ದಾನೆ ಅಂತಂದ್ರೆ ಶಲ್ಯ ಕೊಂದಿಲ್ಲ, ತನ್ನನ್ನ ತಾನೇ ಕೊಂದುಕೊಂಡಿಲ್ಲ, ಆದ್ದರಿಂದ ಕೊಂದವನು ಭೀಮ ಅಂತ ನಂಡೌಟು ಅಂತ ವಿರಾಟ ಪರ್ವದಲ್ಲಿ ಹೇಳುವಾಗ ಮದ್ರರಾಜನಾದಂತಹ ಶಲ್ಯನ ಬಲ ಏನು ಅಂತ ಗೊತ್ತಾಗತ್ತೆ. ಅವನು ಯಾರ ಪಾರ್ಟಿಯಲ್ಲಿರ್ತಾನೋ ಆ ಪಾರ್ಟಿಗೆ ಒಂದು ದೊಡ್ಡ ಆನೆ ಬಲ ಇದ್ದ ಹಾಗೆ. ಆದ್ದರಿಂದ ಅವೇನ್ ಮಾಡ್ಬಿಟ್ಟ, ಅಲ್ಲಲ್ಲಿ ರತ್ನಗಳಿಂದ ವಿಚಿತ್ರವಾದ ಸಭಾಗೃಹಗಳನ್ನ ಕಟ್ಟಿಸ್ಬಿಟ್ಟ. ದಾರಿ ಉದ್ದಕ್ಕೂ ಏನು ವಿಶಿಷ್ಟವಾದಂತಹ ಏನು ಕ್ರೀಡೆ, ಆ ಸೈನಿಕರು, ಶಲ್ಯರಾಜ ಅವರೆಲ್ಲ ವಿಹಾರ ಮಾಡ್ಲಿಕ್ಕೆ ಕ್ರೀಡಾಸ್ಥಾನ, ಅಲ್ಲಿ ಏನು ಒಳ್ಳೆ ಮಾಂಸಗಳಿಂದ ತಯಾರು ಮಾಡಿದಂತಹ ಆ ಏನು ಅಡುಗೆಗಳು, ಭಕ್ಷ್ಯಭೋಜ್ಯಗಳು, ಒಳ್ಳೆ ಹಾರಗಳು, ಗಂಧಗಳು, ಬಾವಿಗಳನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾನೆ. ವಿವಿಧಾಕಾರ, ಬೇರೆ ಬೇರೆ ಶೇಪ್ಸ್ ಇಂದ ಕೂಡಿದ ಬಾವಿಗಳು, ಅಂದ್ರೆ ಮನಸ್ಸಿಗೆ ಸಂತೋಷವನ್ನ ಉಂಟು ಮಾಡತಕ್ಕ ಸರೋವರ, ಮನೆಗಳಂತೆ. ನೀವ್ ಏನ್ ತಿಂತೀರಿ ಅದೆಲ್ಲವೂ ಇರತಕ್ಕಂಥ ಒಂದು ಫುಡ್ ಪಾರ್ಕ್ ಕಟ್ಟಿಬಿಟ್ಟ. ನೋಡಿ, ಅಲ್ಲಲ್ಲಿ ದೇವತೆಗಳಂತೆ, ದೇವತೆಯಂತೆ ಸತ್ಕಾರವನ್ನ ಸ್ವೀಕಾರ ಮಾಡ್ತಾ ಶಲ್ಯ ಬರ್ತಾನೆ. ಅಲ್ಲಿ ಅವನನ್ನ ರಿಸೀವ್ ಮಾಡ್ಕೊಳ್ತಕ್ಕಂಥವ್ರು ಯಾರು, ದುರ್ಯೋಧನನ ಮಂತ್ರಿಗಳು. ಈ ದುರ್ಯೋಧನನ ಮಂತ್ರಿಗಳ ಸಾಮಾನ್ಯರಲ್ಲ, ಅವರೇ ಅವನು ಸ್ವಾಗತ ಮಾಡ್ತಾ ಸ್ವೀಕಾರ ಮಾಡಿಕೊಂಡು ಏನ್ ದೊಡ್ಡ ದೊಡ್ಡ ವ್ಯವಸ್ಥೆಗಳನ್ನ ಮಾಡಿದ್ದಾರೆ, ಟೆಂಟ್ ಹೌಸ್ ಗಳನ್ನ ಕಟ್ಟಿದ್ದಾರೆ, ಬಿಡಾರಗಳು ನಿರ್ಮಾಣ ಮಾಡಿದ್ದಾರೆ. ಸಭಾ ಮಂತ್ರಪಕ್ಕೆ ಬಂದ, ಅಲ್ಲಿದ್ದ ಪದಾರ್ಥಗಳನ್ನ ನೋಡಿ ನಾನೇ ಶ್ರೇಷ್ಠ, ಇಂದ್ರದೇವರು ನನಗಿಂತ ತುಂಬಾ ಕಡಿಮೆ ಅಂತ ಅನುಸಂಧಾನ ಮಾಡ್ಕೊಂಡ್ಬಿಟ್ಟ. ಅಲ್ಲಿಂದ ನಿಂತು ಕೇಳ್ತಾನೆ, ಧರ್ಮರಾಜನ ಸೇವಕರು ದೊಡ್ಡವರು ಅಂತ ಗೊತ್ತು, ಯಾರಿದನ್ನ ಕಟ್ಟಿದ್ದಾರೆ? ಧರ್ಮರಾಜನ ಕಡೆಯ ಯಾವ ಮನುಷ್ಯ ಇದನ್ನ ನಿರ್ಮಾಣ ಮಾಡಿದ್ದಾನೆ? ಅವ್ರು ಹೇಳ್ರಿ, ಕರೆಸಿಯವನ್ನ ಫಸ್ಟವನ್ನ, ನಾನು ಬೇಕಾದಷ್ಟು ಉಡುಗೊರೆಗಳನ್ನ ಕೊಡ್ತೇನೆ ಅವನಿಗೆ. ಯಾಕೆ? ಧರ್ಮರಾಜನಿಗೆ ಸಂತೋಷ ಆಗ್ಬೇಕು, ನನ್ನ ಸೋದರಳಿಯ ಅವನು. ಆದ್ದರಿಂದ ನಾನು ಈ ಸಭಾ ಮಂಟಪಗಳನ್ನ ನಿರ್ಮಾಣ ಮಾಡಿದ ವ್ಯಕ್ತಿಗೆ ನಾನು ಉಡುಗೊರೆಗಳನ್ನ ಕೊಡ್ತೇನೆ ಅಂತ ಹೇಳಿದಾಗ ಸಚಿವರು ಹೇಳ್ತಾರೆ, ತತಃ ಪ್ರಕೃಷ್ಟಂ ರಾಜಾನಂ ಜ್ಞಾತ್ವಾ ತೇ ಸಚಿವಾಸ್ತದಾ ದುರ್ಯೋಧನಾಯ ತತ್ಸರ್ವಂ ಕಥಯಂತಿ ಸ್ಮ ವಿಸ್ಮಿತಾಃ. ಸಂಪ್ರಕೃಷ್ಟೋ ಯದಾ ಶಲ್ಯೋ ದಿದಿತ್ಸುರಪಿ ಜೀವಿತಂ ಗೂಢೋ ದುರ್ಯೋಧನಸ್ತತ್ರ ದರ್ಶಯಾಮಾಸ ಮಾತುಲಂ. ದೃಷ್ಟ್ವಾ ದುರ್ಯೋಧನಂ ರಾಜಾ ವಿಸ್ಮಿತಃ ಸ ನರೋತ್ತಮಂ ಮಂತ್ರಿಣಶ್ಚಾಪಿ ಶಂಸಂತಿ ಮದ್ರರಾಜಂ ಸುವಿಸ್ಮಿತಂ. ದುರ್ಯೋಧನೇನ ತೇ ರಾಜನ್ ಶುಶ್ರೂಷಿತಮಿದಂ ಪ್ರಭೋ ಪ್ರಿಯಂ ಪ್ರಿಯಸ್ಯಾಸ್ಯ ತತಃ ಕರ್ತುಮರ್ಹತಿ ಭೂಮಿಪ.
ತಂದೃಷ್ಟ್ವಾ ಮದ್ರರಾಜಸ್ತು ಜ್ಞಾತ್ವಾ ಯತ್ನಂಚ ತಸ್ಯ ತಂ ಪರಿಷ್ವಜ್ಯ ಬ್ರವೀತ್ ಪ್ರೀತೋ ಇಷ್ಟೋರ್ಥೋ ವ್ರಿಯತಾಮಿತಿ ಸತ್ಯವಾಗ್ಭವ ಕಲ್ಯಾಣವರೋ ವೈ ಮಮ ದೀಯತಾಂ ಸರ್ವಸೇನಾ ಪ್ರಣೇತಾ ಮೇ ಭವಾನ್ ಭವಿತುಮರ್ಹತಿ ಯಥೈವ ಪಾಂಡವಾಸ್ತುಭ್ಯಂ ತಥೈವ ಭವತೋ ಹ್ಯಹಂ ಅನುಮಾನ್ಯಂಚ ಪಾಲ್ಯಂಚ ಭಕ್ತಂಚ ಭಜ ಮಾಂ ವಿಭೋ ಕೃತಮಿತ್ಯಬ್ರವೀಚ್ಛಲ್ಯ ಕಿಮನ್ಯದ್ವ್ರಿಯತಾಮಿತಿ ಕೃತಮಿತ್ಯೇವ ಗಾಂಧಾರಿಃ ಪ್ರತ್ಯುವಾಚ ಪುನಃ ಪುನಃ ಗಚ್ಚ ದುರ್ಯೋಧನಪುರಂ ಸ್ವಕಮೇವ ನರರ್ಷಭ ಅಹಂ ಗಮಿಷ್ಯೇ ದ್ರಷ್ಟುಂ ವೈ ಯುಧಿಷ್ಠಿರಮರಿಂದಮಂ ದೃಷ್ಟ್ವಾ ಯುಧಿಷ್ಠಿರಂ ರಾಜನ್ ಪುನರೇಷ್ಯೇ ನರಾಧಿಪ ಅವಶ್ಯಂಚಾಪಿ ದ್ರಷ್ಟವ್ಯಃ ಪಾಂಡವಃ ಪುರುಷರ್ಷಭ ಕ್ಷಿಪ್ರಮಾಗಂ ಯತಾಂ ರಾಜನ್ ಪಾಂಡವಂ ವೀಕ್ಷ ಪಾರ್ಥಿವಾ ತ್ವದಧೀನಾ ಸ್ಮ ರಾಜೇಂದ್ರ ವರದಾನಂ ಸ್ಮರಸ್ವನಃ ಕ್ಷಿಪ್ರಮೇಷ್ಯಾಮಿ ಭದ್ರಂತೆ ಗಚ್ಚತ್ವಂ ಸ್ವಪುರಂ ನೃಪ ದೃಷ್ಟ್ವಾ ತು ಪಾಂಡವಾನ್ ರಾಜನ್ ನ ಮಿಥ್ಯಾ ಕರ್ತುಮುತ್ಸಹೇ ಶೋಧನ ಉಭೌ ಸತತಾ ಶಲ್ಯಮಾಮಂತ್ರ್ಯ ಪುನರಾಯಾತ್ ಸ್ವಕಂ ಪುರಂ ಶಲ್ಯೋ ಜಗಾಮ ಕೌಂತೆಯಾನಾಖ್ಯಾತುಂ ಕರ್ಮ ತಸ್ಯ ತತ್ ಉಪಪ್ಲಾವ್ಯಂ ಸ ಗತ್ವಾ ತು ಸ್ಕಂಧಾವಾರಂ ಪ್ರವಿಶ್ಯ ಚ ಪಾಂಡವಾನಥ ತಾನ್ ಸರ್ವಾನ್ ಶಲ್ಯಸ್ತತ್ರ ದದರ್ಶಃ ಚಿರಾತ್ತು ದೃಷ್ಟ್ವಾ ರಾಜಾನಂ ಮಾತುಲಂ ಸಮಿತಿಂಜಯಂ ಆಸನೇಭ್ಯಃ ಸಮುತ್ಪೇತುಃ ಸರ್ವೇ ಸಹ ಯುಧಿಷ್ಠಿರಾಃ ತಥಾ ಭೀಮಾರ್ಜುನೌ ಹೃಷ್ಟೌ ಸ್ವಶ್ರೀಯೌ ಚ ಯಮಾವುಭೌ ದ್ರೌಪದೀ ಚ ಸುಭದ್ರಾ ಚ ಅಭಿಮನ್ಯುಶ್ಚ ಭಾರತ ಸಮೇತ್ಯ ಚ ಮಹಾಬಾಹುಂ ಶಲ್ಯಂ ಪಾಂಡುಸುತಸ್ತದಾ ಕೃತಾಂಜಲಿರದೀನಾತ್ಮಾ ಧರ್ಮಾತ್ಮಾ ಶಲ್ಯಮಬ್ರವೀತ್ ಸ್ವಾಗತಂ ತೇಸ್ತು ವೈರಾಜನ್ನೇತದಾಸನಮಸ್ಯತಾಂ ತತೋ ನಿಷೀದಚ್ಛಲ್ಯಶ್ಚ ಕಾಂಚನೆ ಪರಮಾಸನೆ ತತ್ರ ಪಾದ್ಯಮಥಾರ್ಘ್ಯಂ ಚ ನ್ಯವೇದಯತ ಪಾಂಡವಃ ನಿವೇದ್ಯ ಚಾರ್ಘ್ಯಂ ವಿಧಿವನ್ಮದ್ರರಾಜಾಯ ಭಾರತ ಕುಶಲಂ ಪಾಂಡವೋ ಪೃಚ್ಛತ್ ಶಲ್ಯಂ ಸರ್ವಸುಖಾವಗಂ ತತೈಃ ಪರಿವೃತಃ ಸರ್ವೈಃ ಪಾಂಡವೈರ್ಧರ್ಮಚಾರಿಭಿಃ ಆಸನೆ ಚೋಪವಿಷ್ಟಃ ಸ ಶಲ್ಯಃ ಪಾರ್ಥಮಥಾಬ್ರವೀತ್ ಪ್ರೀತ್ಯಾ ಪರಮಯಾ ಯುಕ್ತಃ ಸಮಾಶ್ಲಿಷ್ಯ ಯುಧಿಷ್ಠಿರಂ ಕುಶಲಂ ರಾಜಶಾರ್ದೂಲಕಚ್ಚಿತ್ತೇ ಕುರುನಂದನ ಅರಣ್ಯವಾಸಾದ್ದಿಷ್ಟ್ಯಾಸಿ ವಿಮುಕ್ತೋ ಜಯತಾಂ ವರ ಸುದುಷ್ಕೃತಂ ಕೃತಂ ರಾಜನ್ ನಿರ್ಜನೆ ವಸತಾವನೆ ಭ್ರಾತೃಭಿಃ ಸಹ ರಾಜೇಂದ್ರ ಕೃಷ್ಣಯಾ ಚ ಅನಯಾ ನಘ ಅಜ್ಞಾತವಾಸಂ ಘೋರಂ ಚ ವಸತಾ ದುಷ್ಕೃತಂ ಕೃತಂ ದುಃಖಮೇವ ಕೃತಂ ಸೌಖ್ಯಂ ರಾಜ್ಯಭ್ರಷ್ಟಸ್ಯ ಭಾರತ ದುಃಖಸ್ಯೈತಸ್ಯ ಮಹತೋ ಧರ್ತರಾಷ್ಟ್ರಕೃತಸ್ಯ ವೈ ಅವಾಪ್ಸ್ಯಸಿ ಫಲಂ ರಾಜನ್ ಹತ್ವಾ ಶತ್ರೂನ್ ಪರಂತಪ ವಿದಿತಂತೆ ಮಹಾರಾಜ ಲೋಕತಂತ್ರಂ ನರಾಧಿಪ ತಸ್ಮಾಲ್ಲೋಕಕೃತಂ ಕಿಂಚಿತ್ ತವ तात ನ ವಿದ್ಯತೆ ರಾಜರ್ಷೀಣಾಂ ಪುರಾಣಾನಾಂ ಮಾರ್ಗಮನ್ವಿಚ್ಛ ಭಾರತ ದಾನೇ ಸತ್ಯೇ ತಪಸಿ ಚ ತವ ಬುದ್ಧಿರ್ಯುಧಿಷ್ಠಿರ ಕ್ಷಮಾ ದಮಶ್ಚ ಸತ್ಯಂ ಚ ಅಹಿಂಸಾ ಚ ನೃಪೋತ್ತಮ ಉತ್ಸಾಹಃ ಸಂಯಮೋ ದಾಕ್ಷ್ಯಮಪ್ರಮಾದೋ ದ್ಯುತಿಸ್ಮೃತಿಃ ಮೃದುರ್ವದಾನ್ಯೋ ಬ್ರಹ್ಮಣ್ಯೋ ದಾತಾ ಧರ್ಮಪರಾಯಣಃ ಧರ್ಮಾಸ್ತೆ ವಿದಿತಾ ರಾಜನ್ ಬಹವೋ ಲೋಕಸಾಕ್ಷಿಕಾಃ ಸರ್ವಂ ಜಗದಿದಂ तात ವ್ಯಥಿತಂತೆ ಪರಂತಪ ಮುದಿತಶ್ಚ ಪುನರ್ಲೋಕಃ ತ್ವಯಿ ರಾಜನ್ ಪ್ರತಿಷ್ಠಿತೆ ದಿಷ್ಟ್ಯಾ ಕೃಚ್ಛ್ರಮಿದಂ ರಾಜನ್ ಪಾರಿತಂ ಭರತರ್ಷಭ ದಿಷ್ಟ್ಯಾ ಪಶ್ಯಾಮಿ ರಾಜೇಂದ್ರ ಧರ್ಮಾತ್ಮಾನಂ ಸಖಾನುಗಂ ನಿಸ್ತೀರ್ಣ ದುಷ್ಕೃತಂ ರಾಜನ್ ತ್ವಾಂ ಧರ್ಮ ನಿಶ್ಚಯಂ ಪ್ರಭೋ ತತೋಸ್ಯಾ ಕಥಯದ್ರಾಜನ್ ದುರ್ಯೋಧನ ಸಮಾಗಮಂ ತಚ್ಚ ಸುಶ್ರಾವಿತಂ ಸರ್ವಂ ವರದಾನಂಚ ಭಾರತ. ಯಾವಾಗ ಶಲ್ಯ ಸಂತೋಷಗೊಂಡಿದ್ದಾನೆ ಅನ್ನುವ ವಿಷಯ ದುರ್ಯೋಧನನ ಮಂತ್ರಿಗಳಿಗೆ ಸಚಿವರಿಗೆ ಗೊತ್ತಾಯಿತು. ಅವರೆಲ್ಲ ದುರ್ಯೋಧನಿಗೆ ಆ ವಿಷಯ ಹೇಳ್ಬಿಟ್ರು. ಹೇಗಿದ್ದಾನೆ ಅಂದ್ರೆ ಅವರು ಮಾಡಿದ ಆ ಆತಿಥ್ಯವನ್ನ ನೋಡಿ ಶಲ್ಯ ಅದನ್ನ ಮಾಡಿದವರಿಗೆ ಪ್ರಾಣವನ್ನ ಕೊಡ್ಲಿಕ್ಕೂ ರೆಡಿ ಇದ್ದಾನೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಮಾತುಲ ಸೋದರ ಮಾವನ ಅವನು ಸೋದರ ಸಂಬಂಧವೇ ತಾನೆ, ಅವನು ದುರ್ಯೋಧನನಿಗೂ ಸೋದರ ಮಾವನೇ ಆಗ್ಬೇಕು. ಆ ಸಂಬಂಧದಿಂದ ಎದ್ದು ಬಂದ್ಬಿಟ್ಟ. ಅಲ್ಲೇ ಬಚ್ಚಿಟ್ಕೊಂಡಿದ್ದವನು ಎದ್ದು ಬಂದ್ಬಿಟ್ಟ. ದುರ್ಯೋಧನನ್ ನೋಡ್ತಾ ಇದ್ದ ಹಾಗೆ ಶಲ್ಯನಿಗೆ ಆಶ್ಚರ್ಯ ಆಯ್ತು. ಆಗ ದುರ್ಯೋಧನನ ಮಂತ್ರಿಗಳು ಹೇಳ್ತಾರೆ, ಸ್ವಾಮಿ ನಿನಗೆ ಎಲ್ಲ ಸೇವೆಯನ್ನ ಆತಿಥ್ಯವನ್ನ ಸತ್ಕಾರವನ್ನ ಮಾಡಿರ್ತಕ್ಕಂತಹ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವ ದುರ್ಯೋಧನ. ಆದ್ದರಿಂದ ಅವನು ನಿಮ್ಗೇನಾದ್ರೂ ಮಾಡಿದ್ದಾನಲ್ಲ,
ಆದ್ದರಿಂದ ಇಷ್ಟು ಸಂತೋಷವಾಗುವಂತಹ ಒಂದು ಕೆಲಸವನ್ನ ನಿಮಗೋಸ್ಕರ ಅವನು ಮಾಡಿಕೊಟ್ಟಿದ್ದಾನೆ. ಆದ್ದರಿಂದ ನೀವು ಅವನಿಗೇನಾದ್ರೂ ಸಹಾಯವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದ ಹಾಗೆ ಶಲ್ಯ ನೋಡಿದ, ಅವನ ಪ್ರಯತ್ನವನ್ನ ನೋಡಿ ಸಂತೋಷಪಟ್ಟ. ದುರ್ಯೋಧನನನ್ನ ಗಟ್ಟಿ ಆಲಿಂಗನ ಮಾಡ್ಕೊಂಡ್ಬಿಟ್ಟ, ಅಪ್ಪಕೊಂಡ. ನಿನಗೇನ್ ಬೇಕಯ್ಯ ವರ ಕೇಳಯ್ಯ ಕೊಡ್ತೀನಿ. ನೋಡಿ ಹೇಗಿರುತ್ತೆ ಮಾತು. ಆದ್ದರಿಂದ ನಾವು ಮನಸ್ಸು ಸಾತ್ವಿಕವಾದ್ರೂ, ಸಾತ್ವಿಕರಿಗೆ ಸಹಾಯವನ್ನ ಮಾಡಬೇಕು ಅಂತ ಇದ್ರೂ ಆ ಕಾಲದ ವಿಷಯಗಳ ಆಕರ್ಷಣೆಗೆ ನಾವು ಒಳಗಾಗಿ ಬಿಟ್ರೆ ಸಾಧನೆಯಿಂದ ನಾವು ದೂರ. ಎಂಥ ದೊಡ್ಡ ಸೇವೆ! ಕೃಷ್ಣದೇವರ ಭೂಭಾರ ಹರಣದ ಕಾರ್ಯದಲ್ಲಿ ಎಷ್ಟು ದೊಡ್ಡ ಸೇವೆಯನ್ನ ಶಲ್ಯ ಪಾಂಡವರ ಪಕ್ಷದಲ್ಲಿ ಇದ್ದು ಮಾಡಬಹುದಾಗಿತ್ತು, ಆಗ್ಲಿಲ್ಲ. ಅದು ಭಗವದಿಚ್ಛೆ ಅನ್ನೋದು ಉತ್ತಮ. ಆದ್ದರಿಂದ ನಾವು ಕಲ್ತ್ಕೊಳ್ಬೇಕಾದ ಪಾಠ ಏನು ಅಂದ್ರೆ, ಆಯಾ ಕಾಲಗಳಲ್ಲಿ ಭಗವಂತ ಕೊಡುವ ಶ್ರೀಮಂತಿಕೆ, ಹಣ, ಮರ್ಯಾದೆಗಳು, ಸನ್ಮಾನಗಳು ಎಲ್ಲವನ್ನ ನೋಡಿ ಇದೇ ದೊಡ್ಡದ್ದು, ನಾನು ಓದಿದ್ದಕ್ಕೆ, ನನ್ನ ಸಾಧನೆಗೆ, ಅಥವಾ ನಾನು ಯಾವುದೋ ಮಾಡಿದ ಕೆಲಸಕ್ಕೆ ಇದೇ ನನಗೆ ಪ್ರತಿಫಲ ಅಂತ ಅಂದುಕೊಂಡು ಬಿಟ್ರೆ ನಾವು ಸಾಧನೆಯಿಂದ ಚ್ಯುತರಾದಂತೆ ಲೆಕ್ಕ. ಆದ್ದರಿಂದ ಮಧ್ಯ ಮಧ್ಯದಲ್ಲಿ ಬರತಕ್ಕಂತಹ ಹೊಗಳಿಕೆ, ಸ್ತೋತ್ರ, ಸನ್ಮಾನ, ಪ್ರಶಸ್ತಿಗಳು, ಎಲ್ಲ ಮರ್ಯಾದೆಗಳು ಇದೆಲ್ಲವೂ ಕೂಡ ನಮ್ಮ ತಲೆ ಮೇಲೆ ಏರಬಾರದು. ನಾನೇ ದೊಡ್ಡವನು ಅನ್ನುವಂತಹ ಭಾವ ನಮಗ್ ಕೊಡಬಾರದು. ನನಗಿಂತ ಉತ್ತಮರಾದ ವ್ಯಕ್ತಿಗಳು ತುಂಬಾ ಜನ ಇದ್ದಾರೆ, ನಾನೊಬ್ಬ ಸಣ್ಣ ಕ್ರಿಮಿಯಂತೆ ಎನ್ನುವಂತಹ ಭಾವ ನಮ್ಮ ಮನಸ್ಸಿನಲ್ಲಿದ್ರೆ ಸಾಧನೆ ಆಗತ್ತೆ. ಆದ್ದರಿಂದ ವಿಷಯಗಳ ಆಸೆಗೆ ಒಳಪಟ್ರೆ ಸಾತ್ವಿಕನಾದ್ರೂ ದಾರಿ ತಪ್ಪೋದು, ದುಷ್ಟರ ಸಹವಾಸಕ್ಕೆ ಹೋಗೋದು ಖಂಡಿತ ಅನ್ನುವಂತಹ ಪ್ರಮೇಯ ನಮಗೆ ಶಲ್ಯನ ಈ ಕಥೆಯಿಂದ ಗೊತ್ತಾಗುತ್ತೆ. ಏನ್ ವರ ಬೇಕು ಅಂತ ಕೇಳಿದಾಗ ದುರ್ಯೋಧನ ಅಂತಾನೆ, ಆಡಿದ ಮಾತಿಗೆ ಬದ್ಧನಾಗು, ನೀನು ನನ್ನ ಸೈನ್ಯಕ್ಕೆ ಸೇನಾಧಿಪತಿ ಆಗಬೇಕು, ಸರ್ವಸೇನಾ ಪ್ರಣೇತ ಆಗಬೇಕು ನೀನು. ಅದೇ ನಾನ್ ಕೇಳ್ತಕ್ಕಂಥ ವರ. ಅಲ್ಲ, ಸಾಕ್ಷಾತ್ ಸೋದರಳಿ ಅಂದ್ರು ಪಾಂಡವರು ಅನ್ಬೇಡ, ಪಾಂಡವರು ಹೇಗೋ ನಾನು ಹಾಗೆ. ಆದ್ದರಿಂದ ನೀನು ರಕ್ಷಣೆ ಮಾಡಬೇಕಾದ ವ್ಯಕ್ತಿಗಳಲ್ಲಿ ನಾನು ಸೇರ್ಕೊಂಡಿದ್ದೇನೆ, ನಿನ್ನ ಭಕ್ತನಾಗಿದ್ದೇನೆ, ಸಹಾಯ ಮಾಡಪ್ಪ. ಅದಕ್ಕೆ ಹೇಳ್ತಾನೆ, ಕೃತಮಿತ್ಯಬ್ರವೀತ್, ಆಗ್ಲೇ ಆಯ್ತು, ನೀನಾಗ್ಲೇ ಮಾಡಿದ್ದಾಯ್ತು, ನೀನ್ ಸಹಾಯ ಮಾಡಿದ್ದಾಯ್ತು, ಬೇರೆ ಏನ್ ಬೇಕಾದ್ರೆ ಕೇಳು, ಅಷ್ಟೇ ಅಷ್ಟೇ ಅಷ್ಟೇ, ನಿನ್ನ ಸಹಾಯ ನನಗೆ ಯುದ್ಧದಲ್ಲಿ ಇರ್ಬೇಕು, ನಾನು ಕೇಳತಕ್ಕಂಥ ವರ ಅದೊಂದೇ ಅಂತ ಹೇಳಿದ್ದಕ್ಕೆ ಶಲ್ಯ ಅಂದ, ಹೊರಡು, ಊರ್ಗ್ ಹೋಗು, ನಾನ್ ಧರ್ಮರಾಜನನ್ನ ನೋಡ್ಕೊಂಡು ಬರ್ತೀನಿ ಅಂತ. ನೋಡ್ಕೊಂಡ್ ಬರ್ಬೇಕಲ್ಲ ಅವನ್ನ, ಅಲ್ವಾ? ಅಂದದ್ದಕ್ಕೆ ದುರ್ಯೋಧನ ಅಂದ, ಬೇಗ ಬಂದ್ಬಿಡು, ನೋಡಿ ಹೇಗಿರುತ್ತೆ, ಬೇಗ ಬಂದ್ಬಿಡು, ಹೋಗಿ. ಸ್ವತಧೀನ, ನಿನ್ನ ಅಧೀನರಿದ್ದೇವಪ್ಪ ನಾವು. ಆದ್ರೆ ಪಾಂಡವರ ಹತ್ರ ಹೋಗಿ ಮಾವ ಅಂತ ಮರ್ಯಾದೆ ಮಾಡಿಸ್ಕೊಂಡ ತಕ್ಷಣ ನನಗ್ ಕೊಟ್ಟ ವರ ಮರ್ತು ಬಿಡ್ಬೇಡ. ಆಮೇಲೆ ನನಗೆ ಕೊಟ್ಟ ವರವನ್ನ ನೀನು ಮರಿಬಾರ್ದು, ಬೇಗ ಬಂದ್ಬಿಡ್ಬೇಕು ಅಂದಾಗ ಶಲ್ಯ ಅಂದ, ಹೋಗಯ್ಯ, ನಿನಗೆ ಒಳ್ಳೇದಾಗತ್ತೆ, ನಾನು ಕೊಟ್ಟ ಮಾತನ್ನ ಯಾವತ್ತೂ ಸುಳ್ಳು ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ, ಹೋಗಿ ನಿನ್ ಮನೆಗೆ ಹೋಗು, ಊರ್ಗ್ ಹೋಗು, ನಾನ್ ಬೇಗ ಬಂದ್ಬಿಡ್ತೇನೆ, ಪಾಂಡವರನ್ನ ನೋಡ್ಕೊಂಡು ಬೇಗ ಬಂದ್ಬಿಡ್ತೇನೆ ಅಂತ ಹೇಳಿ ಅವರಿಬ್ಬರು ಆಲಿಂಗನ ಮಾಡ್ಕೊಂಡ್ರು. ದುರ್ಯೋಧನ ಹೋಗಿ ಬರ್ತೇನೆ ಮಾವ ಅಂತ ಹೇಳಿ ಹೊರಟ. ಶಲ್ಯ ನಡೆದದ್ದನ್ನೆಲ್ಲವನ್ನ ಪಾಂಡವರಿಗೆ ಹೇಳ್ಬೇಕಲ್ಲ ಪಾಪ. ಪಾಪ ಅವ್ರನ್ನ ಮಾವ ಬರ್ತಾನೆ ಅಂತ ಕಾಯ್ಕೊಂಡಿರೋದು, ಮಾವ ಆಗ್ಬಿಟ್ಟಿರೋದು, ಏನ್ ಮಾಡೋದು, ಇವೆಲ್ಲ ಕಷ್ಟ ಹೇಗಿರತ್ತೆ. ಉಪಪ್ಲಾವ್ಯಕ್ಕೆ ಬಂದ. ಅಲ್ಲಿ ಎಲ್ಲ ಸ್ಕಂಧಾವಾರ ಅಂದ್ರೆ ಎಲ್ಲ ಸೈನ್ಯ ಎಲ್ಲಿ ಅಸೆಂಬಲ್ ಆಗಬೇಕು ಅನ್ನೋದನ್ನ ತೀರ್ಮಾನ ಮಾಡಿಕೊಂಡಿದ್ದಂತಹ ಒಂದು ಪ್ರದೇಶ, ಅಲ್ಲಿ ಬರ್ತಾನೆ ಸ್ಕಂಧಾವಾರಕ್ಕೆ. ಸ್ಕಂಧಾವಾರ ಅಂದ್ರೇನು, ಬಂದ ಸೈನ್ಯ, ರಾಜರುಗಳು ಎಲ್ಲ ಅಸೆಂಬಲ್ ಆಗ್ಲಿಕ್ಕೆ ರೆಡಿ ಮಾಡಿದ್ದಂತಹ ಒಂದು ಪ್ರದೇಶ. ಅಲ್ಲಿ ಬಂದು ಪಾಂಡವರನ್ನ ನೋಡ್ದ. ಯಾವಾಗ ಸೋದರ ಮಾವ ಬಂದ್ರು, ತುಂಬಾ ದಿನ ಆಗಿತ್ತು ನೋಡಿ, ಎಲ್ಲ ಎದ್ಬಿಟ್ರು ಪಾಂಡವರು. ಕುಂತಿಯ ಮಕ್ಕಳಾದ ಧರ್ಮರಾಜ, ಭೀಮಾರ್ಜುನರು, ಸ್ವಸ್ತ್ರೀಯ ತನ್ನ ತಂಗಿಯಾದ ಮಾದ್ರಿಯ ಮಕ್ಕಳಾಗಿರ್ತಕ್ಕ ನಕುಲ ಸಹದೇವರು, ದ್ರೌಪದಿ, ಸುಭದ್ರ, ಅಭಿಮನ್ಯು ಎಲ್ಲ ಎದ್ದು ಬಂದು ಕೈ ಮುಗಿದು ನಮಸ್ಕಾರ ಮಾಡಿ ನಿಂತು ಬಿಟ್ರು. ಬಾ, ಸ್ವಾಗತ ಸ್ವಾಮಿ, ಕೂತ್ಕೊಳ್ ಬಾ, ಆಸನ ಇದೆ ಮನೆಯಲ್ಲಿ. ನೋಡಿ, ನಾವು ಬಂದವ್ರಿಗೆ ಆತಿಥ್ಯವನ್ನ ಹೇಗೆ ಮಾಡಬೇಕು ಅಂತ ಧರ್ಮರಾಜ ಪಾಠ ಮಾಡೋದು. ನಾವು ಕಾಲ ಮೇಲೆ ಕಾಲ ಹಾಕೊಂಡ್ ಕೂತಿರ್ತೀವಿ, ಅತಿಥಿಗಳು, ದೊಡ್ಡವರು, ಜ್ಞಾನಿಗಳು ಮನೆಗ್ ಬಂದ್ರೆ ಬನ್ರಿ ಅಂತ ಅನ್ನೋದಲ್ಲ. ಅವ್ರ ಬಾಗಿಲಿಗೆ ಬರ್ತಾ ಇದ್ದ ಹಾಗೆ ಪಾದ ಧೂಳಿಯನ್ನು ಹಾಕ್ಲಿಕ್ಕೆ ಬಂದಿದ್ದಾರೆ ನಮ್ಮ ಮನೆಗೆ ಅಂತ ತಿಳಿದು ಎದ್ದು ನಿಂತ್ಕೊಂಡ್ ಬಿಡ್ಬೇಕು.
ಕೈ ಮುಗಿದು ದೊಡ್ಡವರಿಗೆ ಸ್ವಾಗತವನ್ನು ಮಾಡಬೇಕು. ಅರ್ಘ್ಯಪಾದ್ಯಾಚಮನಗಳನ್ನೆಲ್ಲವನ್ನ ಕೊಟ್ಟಿದ್ದಾನೆ. ಅರ್ಘ್ಯ ಸ್ವೀಕಾರ ಮಾಡಿದ ಶಲ್ಯ ಅಂತಾನೆ, ಚೆನ್ನಾಗಿದ್ಯೇನಪ್ಪ, ಸುಖವಾಗಿದ್ದೀರಾ? ಒಳ್ಳೆ ಆಸನದಲ್ಲೇ ಕೂತು ಧರ್ಮರಾಜನನ್ನ ಗಟ್ಟಿ ಆಲಿಂಗನ ಮಾಡ್ಕೊಂಡ್ಬಿಟ್ಟ ಶಲ್ಯ. ಸಂತೋಷದಿಂದ ಕೂತು ಮಾತಾಡ್ತಾನೆ, ಚೆನ್ನಾಗಿದ್ದೇನಪ್ಪ, ದಿಷ್ಟ್ಯಾ ಭಗವಂತನ ಅನುಗ್ರಹದಿಂದ ಕಾಡಿನಲ್ಲಿ ನೀನು ಮಾಡಿದ್ದೆಲ್ಲ ವನವಾಸ ಅದು ಮುಗೀತು. ಎಷ್ಟು ಕಷ್ಟಪಟ್ಟ್ಯಪ್ಪ, ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲದ ಕಾರ್ಯವನ್ನ ನೀನ್ ಮಾಡಿದ್ಯಲ್ಲ ಮಗು. ಅಜ್ಞಾತವಾಸ ಅದು ಯಾರಿಗೂ ಮಾಡ್ಲಿಕ್ಕಾಗತ್ತೆ, ಅದೂ ದುಃಖ. ಇಲ್ಲಿ ಆಯ್ತು, ದುಃಖವನ್ನ ಕಳೆಯೋದು ಒಂಥರ ಸುಖವೇ ಅಲ್ವಾ? ದುಃಖ ಹೋಗ್ತಾ ಇದೆ ಅಂತ ದುಃಖ ಅನುಭವಿಸ್ತಾ, ಅಪ್ಪ ನಾಳೆ ಅನುಭವಿಸ್ಲಿಕ್ಕಿಲ್ವಲ್ಲ, ಇದು ಇವತ್ತಿನ ದುಃಖ ಇವತ್ತೇ ಹೋಗ್ತಾ ಇದೆಯಲ್ಲ ಅನ್ನೋದು ಒಂದು ರೀತಿಯಾದಂತಹ ಅದು ಸುಖನೇ ಆಯ್ತು. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳಿಂದ ನಿನಗೆ ಬರಬಾರದ ಕಷ್ಟ ಬಂದ್ಬಿಡ್ತಪ್ಪ, ಬರಬಾರದ ಕಷ್ಟ ಬಂತು. ಇದರ ಫಲ ನಿಂಗೆ ಬರುತ್ತೆ, ತಲೆ ಕೆಡಿಸ್ಕೊಳ್ಬೇಡ. ನಿನಗೆ ಜನಗಳು ಹೇಗಿದ್ದಾರೆ, ಜನಗಳ ನೀತಿ ಏನು ಎಲ್ಲ ನಿನಗೆ ಗೊತ್ತು. ಆದ್ದರಿಂದ ಮಾತಾಡಿ ಏನು ಪ್ರಯೋಜನವೇ ಇಲ್ಲ. ದೊಡ್ಡವರು ಹೇಗೆ ಮಾಡಿದ್ದಾರೆ, ದೊಡ್ಡವರು ಯಾವ ದಾರಿಯಲ್ಲಿ ನಡ್ಕೊಂಡು ಹೋಗಿದ್ದಾರೆ, ನೀನು ಆ ದಾರಿಯಲ್ಲಿ ನಡಿ. ಯಾಕೆ ಅಂದ್ರೆ ನಿನ್ನಲ್ಲಿ ಯಾವಾಗಲೂ ಸತ್ಯ, ದಾನದಲ್ಲಿ ಬುದ್ಧಿ, ತಪಸ್ಸು, ಕ್ಷಮ, ದಮ, ಅಹಿಂಸಾ, ಉತ್ಸಾಹ, ಸಂಯಮ, ದಾಕ್ಷ್ಯ, ಅಪ್ರಮಾದ, ದ್ಯುತಿ, ಸ್ಮೃತಿ, ಮೃದು, ವದಾನ್ಯ, ಬ್ರಹ್ಮಣ್ಯತೆ ಮತ್ತು ದಾನ ಮಾಡುವ ಬುದ್ಧಿ, ಧರ್ಮಪರಾಯಣತೆ, ಈ ಎಲ್ಲ ಧರ್ಮಗಳು ಗುಣಗಳು ನಿನ್ನಲ್ಲಿದೆ. ನಿನ್ನಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಅಂತಹ ಗುಣಗಣಿಯಾದಂತಹ ಧರ್ಮರಾಜ ರಾಜ್ಯಭ್ರಷ್ಟನಾಗಿದ್ದಾನೆ ಅನ್ನೋದು ನೋಡಿ ಎಲ್ಲರಿಗೂ ದುಃಖ ಅಂತೂ ಇದೆ. ನೀನು ಮತ್ತೆ ರಾಜನಾದ್ರೆ ಎಲ್ಲರೂ ಸುಖ ಪಡ್ತಾರೆ. ಆದ್ದರಿಂದ ನಿನಗಿಂತ ಕಷ್ಟದ ಕಾಲ ಹೋಗಿದೆ, ತಲೆ ಕೆಡಿಸ್ಕೊಳ್ಬೇಡ, ತಲೆ ಕೆಡಿಸ್ಕೊಳ್ಬೇಡ. ಏನೋ ಕಷ್ಟ ಎಲ್ಲ ಪರಿಹಾರ ಮಾಡಿಕೊಂಡ ನನ್ನ ಸೋದರಳಿ ಎಂದರು ಸಂತೋಷವಾಗಿರೋದನ್ನ ನೋಡೋದೇ ನನಗೊಂಥರ ಆನಂದ ಅಂತ ಹೇಳಿ ಬಂದ ವಿಷಯವನ್ನ ಹೇಳಿಬಿಟ್ಟ. ದುರ್ಯೋಧನ ಸ್ವಾಗತ ಮಾಡಿದ್ದು, ಸತ್ಕಾರ ಮಾಡಿದ್ದು, ಮರ್ಯಾದೆಯದ್ದು ಎಲ್ಲವನ್ನ ಹೇಳಿಬಿಟ್ಟ. ಓಪನ್ ಆಗಿ ಹೇಳಿಬಿಟ್ಟ, ಮುಚ್ಚಿಡೇನ್ ಪ್ರಯೋಜನ. ಹೇಳಿದ ತಕ್ಷಣ ಧರ್ಮರಾಜ ಅಂತಾನೆ, ಸುಕೃತಂತೆ ಕೃತಂ ರಾಜನ್ ಪ್ರಕೃಷ್ಟೇನಾಂತರಾತ್ಮನ ದುರ್ಯೋಧನಸ್ತ ಯದ್ವೀರ ಪಯಾವಾಚ ಪ್ರತಿಶ್ರುತಂ ಏಕಂ ತ್ವಿಚ್ಛಾಮಿ ಭದ್ರಂತೆ ಕ್ರಿಯಮಾಣಂ ಮಹೀಪತೆ ರಾಜನ್ ನ ಕರ್ತವ್ಯಮಪಿ ಕರ್ತುಮರ್ಹಸಿ ಸತ್ತಮ ಮಮತ್ವವೇಕ್ಷಯ ವೀರಾ ಶೃಣು ವಿಜ್ಞಾಪಯಾಮಿ ತೇ ಸ್ಪರ್ಧತೆ ಹಿ ಸದಾ ಕರ್ಣಃ ಪಾರ್ಥೇನ ರಣಮೂರ್ಧ್ವನಿ ಕರ್ಣಾರ್ಜುನಾಭ್ಯಾಂ ಸಂಪ್ರಾಪ್ತೆ ದ್ವೈರಥೆ ರಾಜಸತ್ತಮ ವಾಸುದೇವೇನ ಸಾರಥ್ಯಂ ಕಾರ್ಯಂ ಪಾರ್ಥಸ್ಯ ಮಾತುಲ ಭವಾನಿಕ ಮಹಾರಾಜ ವಾಸುದೇವ ಸಮೋ ಯುಧಿ ಕರ್ಣಸ್ಯ ಭವತಾ ಕಾರ್ಯಂ ಸಾರಥ್ಯಂ ನಾತ್ರ ಸಂಶಯಃ ತತ್ರ ಪಾಲ್ಯೋರ್ಜುನೋ ರಾಜನ್ ಯದಿ ಮೇ ಪ್ರಿಯಮಿಚ್ಛಸಿ ತೇಜೋವಧಶ್ಚ ತೇ ಕಾರ್ಯಃ ಸೌತೆ ರಸ್ಮಜ್ಜಯಾವಹಃ ಅಕರ್ತವ್ಯಮಪಿ ಹ್ಯೇತತ್ ಕರ್ತುಮರ್ಹಸಿ ಮಾತುಲ ಶೃಣು ಪಾಂಡವ ಭದ್ರಂತೆ ವಧೋಪಾಯಂ ದುರಾತ್ಮನಃ ಕರ್ಣಸ್ಯ ಸೂತಪುತ್ರಸ್ಯ ನಿತ್ಯಂ ಯುದ್ಧಾಭಿನಂದಿನಃ ತೇಜೋವಧ ನಿಮಿತ್ತಂ ಹಿ ಸೂತಪುತ್ರಸ್ಯ ಸಂಯುಗೆ ಅಹಂತಸ್ಯ ಭವಿಷ್ಯಾಮಿ ಸಂಗ್ರಾಮೇ ಸಾರಥಿರ್ಧ್ರುವಂ ವಾಸುದೇವೇನ ಕಿ ಸಮಂ ನಿತ್ಯಂ ಮಾಂ ಸಹಿ ಮನ್ಯತೆ ತಸ್ಯಾಹಂ ಕುರುಷಾರ್ದೂಲ ಪ್ರತೀಪಂ ಮಹಿತಂ ವಚಃ ಧ್ರುವಂ ಸಂಕಥಯಿಷ್ಯಾಮಿ ಯೋದ್ಧುಕಾಮಸ್ಯ ಸಂಯುಗೆ ಅಹಂ ತಥಾ ಕರಿಷ್ಯಾಮಿ ಸಾರಥಿ ರಣಮೂರ್ಧನಿ ಯಥಾ ಹತದರ್ಪಶ್ಚ ಗತತೇಜಾಶ್ಚ ಪಾಂಡವ ಭವಿಷ್ಯತಿ ಸುಖಂ ಹಂತುಂ ಸತ್ಯಮೇತದ್ ಬ್ರವೀಮಿ ತೇ ಏವಮೇತತ್ ಕರಿಷ್ಯಾಮಿ ಯಥಾ ತಾತತ್ವಮಾತ್ಥಮಾಂ ಯಚ್ಚಾನ್ಯದಪಿ ಶಕ್ಷ್ಯಾಮಿ ತತ್ ಕರಿಷ್ಯಾಮಿ ತೇ ಹಿತಂ ಯಚ್ಚ ದುಃಖಂ ತ್ವಯಾ ಪ್ರಾಪ್ತಂ ದ್ಯೂತೆ ವೈ ಕೃಷ್ಣಯಾ ಸಹ ಪರುಷಾಣಿ ಚ ವಾಕ್ಯಾನಿ ಸೂತಪುತ್ರಕೃತಾನಿ ವೈ ಜಟಾಸುರಾತ್ ಪರಿಕ್ಲೇಶಃ ಕೀಚಕಾಚ್ಚ ಮಹಾದ್ಯುತೆ ದ್ರೌಪದ್ಯಾಧಿಗತಂ ಸರ್ವಂ ದಮಯಂತ್ಯಾ ಯಥಾ ಶುಭಂ ಸರ್ವದುಃಖಮಿದಂ ವೀರ ಸುಖೋದರ್ಕಂ ಭವಿಷ್ಯತಿ
ನಾತ್ರ ಮನ್ಯುಸ್ತ್ವಯಾ ಕಾರ್ಯೋ ವಿಧಿರ್ಹಿ ಬಲವತ್ತರಃ ದುಃಖಾನಿ ಹಿ ಮಹಾತ್ಮಾನಃ ಪ್ರಾಪ್ನುವಂತಿ ಯುಧಿಷ್ಠಿರ ದೇವೈರಪಿ ಹಿ ದುಃಖಾನಿ ಪ್ರಾಪ್ತಾನಿ ಜಗತೀಪತೆ ಇಂದ್ರೇಣ ಶ್ರೂಯತೆ ರಾಜನ್ ಸಭಾರ್ಯೇಣ ಮಹಾತ್ಮನ ಅನುಭೂತಂ ಮಹದ್ದುಃಖಂ ದೇವರಾಜೇನ ಭಾರತ. ನಂದ ಒಳ್ಳೆ ಕೆಲಸ ಮಾಡಿದ್ಯಪ್ಪ. ಮನಸ್ಸು ಸಂತುಷ್ಟವಾದಾಗ ಬಾಯಲ್ಲಿ ಏನು ಬರುತ್ತೆ ಆ ಕೆಲಸ ಮಾಡಿಬಿಡ್ಬೇಕು. ನೀನ್ ದುರ್ಯೋಧನನಿಗೆ ಸಹಾಯ ಮಾಡ್ತೀನಿ ಅಂತ ವಾಗ್ದಾನ ಮಾಡಿದ್ದೆ ಅಲ್ಲ, ಸರಿಯಾಗೇ ಇದೆ, ಏನ್ ತಲೆ ಕೆಡಿಸ್ಕೊಳ್ಬೇಕು, ನಿಂಗೆ ಒಳ್ಳೇದಾಗ್ಲಿ. ಆದ್ರೆ ನೀ ಅವ್ರ ಪಾರ್ಟಿ ಹೋಗ್ಬಿಟ್ಟೆ ಅಂತ ನನ್ನ ಮನಸ್ಸಿಗೆ ಏನು ಬೇಜಾರಿಲ್ಲ. ನಿನ್ನಿಂದ ನನಗೊಂದು ಹೆಲ್ಪ್ ಆಗ್ಬೇಕು, ಒಂದೇ ಒಂದು. ಅದು ಆಕ್ಚುಯಲ್ ಆಗಿ ನೀನ್ ಮಾಡಬಾರ್ದು, ಅವರ ಪಾರ್ಟಿಯಲ್ಲಿದ್ದು ನೀ ಮಾಡಬಾರ್ದು, ಆದ್ರೂ ನೀ ಮಾಡ್ಬೇಕು. ಬೇಡ್ಕೊಳ್ತಾ ಇದ್ದೇನೆ. ಕರ್ಣ ಯಾವಾಗ್ಲೂ ನಮ್ಮ ಅರ್ಜುನ ಮೇಲೆ ಕಾಂಪೀಟ್ ಮಾಡ್ತಾನೆ, ದೊಡ್ಡ ಕಾಂಪಿಟೇಷನ್. ಕರ್ಣ ಮತ್ತು ಅರ್ಜುನರಿಗೆ ಯುದ್ಧದಲ್ಲಿ ಇಬ್ಬರಿಗೂ ಯುದ್ಧ ಆಗತ್ತೆ, ದ್ವಂದ್ವ ಯುದ್ಧ ಆಗತ್ತೆ. ಅರ್ಜುನನ ರಥಕ್ಕೆ ಹೇಗಿದ್ರು ಸಾರಥಿಯಾಗಿ ಕೃಷ್ಣ ಇರ್ತಾನೆ, ಮಾವ ಕರ್ಣನ ಸಾರಥಿಯಾಗಿ ನೀನಿರ್ಬೇಕು. ನನಗೆ ಅಂದ್ರೆ ಸೋದರಳಿಯನಾದಂತಹ ಧರ್ಮರಾಜನಿಗೆ ಒಳ್ಳೇದಾಗಬೇಕು ಅಂತ ಏನಾದ್ರೂ ನಿನ್ ಮನಸ್ಸಿನಲ್ಲಿದ್ರೆ ನೀನ್ ಮಾಡ್ಬೇಕಾದ ಕೆಲಸ ಏನ್ ಗೊತ್ತಾ? ಅರ್ಜುನನನ್ನ ರಕ್ಷಣೆ ಮಾಡ್ಬೇಕು, ನಾವು ಗೆಲ್ಲಬೇಕು. ಅದಕ್ ನೀ ಏನ್ ಮಾಡ್ಬೇಕು? ಕರ್ಣನ ತೇಜೋವಧೆಯನ್ನ ಮಾಡ್ಬೇಕು. ಆಕ್ಚುಯಲ್ ನೀನ್ ಮಾಡಬಾರ್ದು, ಹಾಗಿದ್ರೂ ಕೂಡ ನಾವು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕ ಒಂದೇ ಒಂದು ಫೇವರ್, ಕರ್ಣನ ತೇಜೋವಧೆಯನ್ನ ನೀ ಮಾಡ್ಬೇಕು. ಅದೊಂದೇ ಮಾಡ್ಬಿಡಪ್ಪ ಅಂತ. ಆಗ ಶಲ್ಯ ಅಂತಾನೆ, ಹಾಗೆ ಆಗ್ಲಿಪ್ಪ ನಾ ಮಾಡ್ತೇನೆ. ಅವನೇನು ಸಾತ್ವಿಕ ಅಲ್ಲ, ದುರಾತ್ಮ ಅವನು. ನಾನು ತೇಜೋವಧೆಯನ್ನ ಮಾಡ್ತೇನೆ, ಅವನನ್ನು ಕೊಲ್ಲುವ ಉಪಾಯವನ್ನು ಹೇಳ್ಬಿಡ್ತೀನಿ ಕೇಳು. ಅವನ ತೇಜೋವಧೆಯನ್ನ ಮಾಡ್ಲಿಕ್ಕಾದ್ರೂ ನಾನು ಅವನಿಗೆ ಸಾರಥಿ ಆಗ್ತೇನೆ. ನನ್ನನ್ನ ಕೃಷ್ಣನಿಗೆ ಸಮ ಅಂತ ಅನ್ಕೊಂಡಿದ್ದ ಅಂತಾನೆ ಅವನು, ಮಾಡೋಣ ಅದಕ್ಕೇನಂತೆ. ಅವನಿಗೆ ಅಪೋಸಿಟ್ ಆಗಿರತಕ್ಕ, ಅವನು ಇಷ್ಟ ಪಡದೇ ಇರತಕ್ಕಂತಹ ಮಾತುಗಳನ್ನೆಲ್ಲ ನಾನು ಹೇಳ್ತೇನೆ ಅವನಿಗೆ. ನೀನ್ ತಲೆ ಕೆಡಿಸ್ಕೋಬೇಡ, ನೀನ್ ತಲೆ ಕೆಡಿಸ್ಕೊಳ್ಬೇಡ. ಅವನಿಗಿರ್ತಕ್ಕಂತಹ ಅಹಂಕಾರ ಹೋಗಿ ನಿಮ್ಗೆ ಅವನನ್ನ ಕೊಲ್ಲಿಕ್ ಈಸಿ ಆಗ್ಬೇಕು. ಅವನನ್ನ ಕೊಲ್ಲೋದು ಹೇಗೆ ಈಸಿ ಆಗುತ್ತೋ ಅದನ್ನ ನಾನು ನಿಮಗೆ ಹೇಳ್ತೇನೆ. ಪ್ರತಿಜ್ಞೆ ಮಾಡ್ತೇನಪ್ಪ, ಸತ್ಯ, ನೀನು ಹೇಳಿದ ಕೆಲಸ ಖಂಡಿತ ಮಾಡ್ತೇನೆ. ಅಷ್ಟು ಮಾತ್ರ ಅಲ್ಲ, ನಿನಗೆ ಒಳ್ಳೇದಾಗುವಂತಹ ಕೆಲಸ ಬೇರೆ ಏನಿದೆ ನೀನ್ ಹೇಳದೇ ಇದ್ರೂ ಅದನ್ನ ನೋಡಿ ಮಾಡುವಂತಹ ಜವಾಬ್ದಾರಿ ನಂದು. ಎಷ್ಟು ದುಃಖ, ಕಪಟದ್ಯೂತದಲ್ಲಿ ಸೋತೆ. ಕರ್ಣ ಎಂಥೆಂಥ ಮಾತು ಹೇಳ್ದ ಪಾಪ. ದಮಯಂತಿ ದೇವಿ ಎಷ್ಟು ಕಷ್ಟಪಟ್ಲು ಕಾಡಲ್ಲಿ. ಅದರಂತೆ ದ್ರೌಪದಿ ಆ ಜಟಾಸುರನಿಂದ ಸಮಸ್ಯೆ ಆಯ್ತು, ಕೀಚಕನಿಂದ ಸಮಸ್ಯೆ ಆಯ್ತು, ಎಂಥೆಂಥ ಸಮಸ್ಯೆಗಳು. ಆ ಎಲ್ಲ ದುಃಖ ಸುಖಕ್ಕೆ ಕಾರಣ ಆಗತ್ತೆ. ನೀನ್ ತಲೆ ಕೆಡಿಸ್ಕೊಳ್ಬೇಡ. ಮನ್ಯುಹು ತ್ವಯಾನ ಕಾರ್ಯ, ಸಿಟ್ಟು ಮಾಡ್ಕೊಳ್ಬೇಡ. ಯಾಕೆ ಅಂದ್ರೆ ಎಲ್ಲರಿಗಿಂತ ದೊಡ್ಡದ್ದು ವಿಧಿ. ಮಹಾನುಭಾವರು, ದೊಡ್ಡವರು, ಜ್ಞಾನಿಗಳು ಅಂತ ಯಾರಿದ್ದಾರೆ ಅವರಿಗೆ ಫಸ್ಟ್ ದುಃಖವೇ ಬರೋದು. ದೇವತೆಗಳಿಗೆ ದುಃಖ ಬಿಟ್ಟಿಲ್ಲ. ದೊಡ್ಡವನು ತ್ರಿಲೋಕಾಧಿಪತಿ ದೇವರಾಜ ಅಂತ ಪ್ರಸಿದ್ಧನಾದ ಇಂದ್ರನೇ ಹೆಂಡತಿಯ ಜೊತೆ ಕೂಡಿಕೊಂಡು ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ನಾವು ದೊಡ್ಡವರು ಹೇಳಿದ ಮಾತನ್ನ, ಇತಿಹಾಸವನ್ನ ನಾವು ಕೇಳಿಲ್ವಾ? ಆದ್ದರಿಂದ ದೊಡ್ಡವ್ರನ್ನೇ ಕಷ್ಟ ಬಿಟ್ಟಿಲ್ಲ ಅಂದ್ಮೇಲೆ ನಾವೆಲ್ಲ ಯಾವ ಲೆಕ್ಕ? ತಲೆ ಕೆಡಿಸ್ಕೋಬೇಡ ನೀನು ಅಂತ ಹೇಳಿದ್ದಕ್ಕೆ ನೋಡಿ, ಧರ್ಮರಾಜ ಅವನ ಶುಶ್ರೂಷ ಕೇಳ್ಬೇಕು ಅನ್ನೋ ಆಸಕ್ತಿ ಎಷ್ಟಿದೆ ನೋಡಿ ಧರ್ಮರಾಜನಿಗೆ. ಅದು ಅದ್ಭುತವಾದದ್ದು. ಕೇಳಬೇಕು, ತಕ್ಷಣ ಕೇಳ್ಬಿಟ್ಟ. ಕಥಮಿಂದ್ರೇಣ ರಾಜೇಂದ್ರ ಸಭಾರ್ಗೇಣ ಮಹಾತ್ಮನ ದುಃಖಂ ಪ್ರಾಪ್ತಂ ಪುರಾ ಘೋರಂ ಏತದಿಚ್ಛಾಮಿ ವೇದಿತಂ. ಇಲ್ಲಿಂದ ಇನ್ನೊಂದು 8-9 ಅಧ್ಯಾಯಗಳು ಪೂರ್ತಿ ಇಂದ್ರದೇವರು ವೃತ್ರಾಸುರನ ವಧೆ ಮಾಡಿದ್ದು, ನಹುಷ ಇಂದ್ರನಾಗಿದ್ದು, ಅದೆಲ್ಲ ಕಥೆ ಬರುತ್ತೆ. ತುಂಬಾ ಚೆನ್ನಾಗಿದೆ. ಅದೇ ಮಹಾಭಾರತದ ಪ್ರಧಾನ ಕಥೆಯ ಮಧ್ಯದಲ್ಲಿ ಉಪಕಥೆ ಅಂದ್ರೆ ಇದೆ.
ಚೆನ್ನಾಗಿದೆ. ಈ ಪರ್ವ ಅಂದ್ರೆ ಈ ಅವಾಂತರ ಪರ್ವ, ಸೇನೋದ್ಯೋಗ ಪರ್ವ ಮುಗಿಯೋ ತನಕನೂ ಈ ವೃತ್ರಾಸುರನ ಬಗ್ಗೆ, ಅವನ ವಧೆ ಇತ್ಯಾದಿಗಳ ಬಗ್ಗೆ ಈ ಶಲ್ಯ ಧರ್ಮರಾಜನಿಗೆ ಕಥೆ ಹೇಳಿದ್ದನ್ನು ಹೇಳ್ತಾರೆ. ಸ್ವಾಮಿ, ಹೆಂಡತಿಯಿಂದ ಜೊತೆಗೂಡಿದ ಇಂದ್ರನಿಗೆ ಹೇಗೆ ಬಂತು ದುಃಖ ಬಂತು, ಘೋರವಾದ ದುಃಖ ಹೇಗೆ ಬಂತು? ನನಗದ್ ಕೇಳ್ಬೇಕು ಅಂತ ಆಸೆ ಆಗ್ತಿದೆ, ದಯಮಾಡಿ ಹೇಳ್ತೀರಾ? ಅವನಿಗೇನ್ ಗೊತ್ತಿಲ್ಲದೆ ಏನಿಲ್ಲ, ದೊಡ್ಡವ್ರ ಬಾಯಲ್ಲಿ ಬರ್ಲಿ ಅಂತ. ಅದಕ್ಕೆ ಶಲ್ಯ ಶುರು ಮಾಡ್ದ ಹೇಳಲಿಕ್ಕೆ. ಋಣುರಾಜನ್ ಪುರಾವೃತ್ತಮಿತಿಹಾಸಂ ಪುರಾತನಂ ಸಭಾರ್ಗೇಣ ಯಥಾ ಪ್ರಾಪ್ತಂ ದುಃಖಮಿಂದ್ರೇಣ ಭಾರತ ತ್ವಷ್ಟಾ ಪ್ರಜಾಪತಿರ್ಹ್ಯಾಸೀದ್ದೇವಶ್ರೇಷ್ಠೋ ಮಹಾಶಯಾಃ ತಪುತ್ರಂ ವೈ ತ್ರಿಶಿರಸಂ ಇಂದ್ರದ್ರೋಹಾತ್ ಕಿಲ ಸೃಜತ್ ಐಂದ್ರಂ ಸಂಪ್ರಾರ್ಥಯತ್ ಸ್ಥಾನಂ ವಿಶ್ವರೂಪೋ ಮಹಾದ್ಯುತಿಃ ತೈಸ್ತ್ರಿಭಿರ್ವದನೈರ್ಘೋರೈಃ ಸೂರ್ಯೇಂದುಜ್ವಲನೋಪಮೈಃ ವೇದಾನೇಕೇನ ಶೋಧೀತೆ ಸುರಾಮೇಕೇನ ಚಾಭಿಪತ್ ಏಕೇನ ತದಿಶಃ ಸರ್ವಾಃ ಪಿಬನ್ನಿವ ನಿರೀಕ್ಷತೆ ತತಪಸ್ವಿ ಮೃದುರ್ದಾಂತೋ ಧರ್ಮೇ ತಪಸಿ ಚೋದ್ಯತಃ ತಪ್ಯತೆ ಸ್ಮ ತಪಸ್ತೀವ್ರಂ ಸುದುಶ್ಚರಮರಿಂದಮ ತಸ್ಯ ದೃಷ್ಟ್ವಾ ತಪೋ ವೀರ್ಯಂ ಸತ್ಯಂ ಚಾಮಿತ ತೇಜಸಃ ವಿಷಾದಮಗಮಚ್ಛಕ್ರ ಇಂದ್ರೋಯಂ ಮಾಂ ಭವೇದಿತಿ ಕಥಂ ಸಜ್ಜೇತ ಭೋಗೇಶು ನ ಚ ತಪ್ಯೇನ್ಮಹತ್ತಪಃ ವಿವರ್ಧಮಾನಸ್ತ್ರಿಶಿರಾಃ ಸರ್ವಂ ಹಿ ಭುವನಂ ಗ್ರಸೇತ್ ಇತಿ ಸಂಚಿತ್ಯ ಬಹುಧಾ ಬುದ್ಧಿಮಾನ್ ಭರತರ್ಷಭ ಆಜ್ಞಾಪಯತ್ ಸೋಪ್ಸರಸಃ ತ್ವಷ್ಟೃಪುತ್ರ ಪ್ರಲೋಭನೆ ಯಥಾ ಸಸಜ್ಜೇತ್ ತ್ರಿಶಿರಃ ಕಾಮಭೋಗೇಷು ವೈಭೃಶಂ ಕ್ಷಿಪ್ರಂ ಕುರುತ ಗಚ್ಚಧ್ವಂ ಪ್ರಲೋಭಯತಮಾಚಿರಂ ಶೃಂಗಾರವೇಷಾಸ್ತುಚ್ರೋಣ್ಯೋ ಹಾರೈರ್ಮುಕ್ತಾ ಮನೋಹರೈಃ ಹಾವಭಾವಸಮಾಯುಕ್ತಾಃ ಸರ್ವಾಃ ಸೌಂದರ್ಯಶೋಭಿತಾಃ ಪ್ರಜಾಪತಿರ್ದೇವದೇವಶ್ಚಂದ್ರೋ ವೈಶ್ರವಣೋ ಯಮಃ ವರುಣಃ ಪಾಶಹಸ್ತೋ ವಾ ಧರ್ಮ ಏವ ಭವೇತ್ ಸ್ವಯಂ ಪ್ರಲೋಭಯತ ಭದ್ರಂ ವಶ್ಯಮಯಧ್ವಂ ಭಯಂ ಮಮ ಅವಸ್ಥಂ ಹ್ಯಾತ್ಮನಾತ್ಮಾನಂ ಲಕ್ಷಯಾಮಿ ವರಾಂಗನಾಃ ಅವಸ್ಥಂ ಅಂತ ಓದ್ದೆ, ಅಸ್ವಸ್ಥಂ ಆಗ್ಬೇಕು. ಭಯಂ ತನ್ಮೇ ಮಹಾಘೋರಂ ಕ್ಷಿಪ್ರಂ ನಾಶಯತಾ ಬಲಾಃ ತಥಾ ಯತ್ನಂ ಕರಿಷ್ಯಾಮಃ ಶಕ್ರ ತಸ್ಯ ಪ್ರಲೋಭನೆ ಯಥಾ ನಾವಾಪ್ಸ್ಯಸಿ ಭಯಂ ತಸ್ಮಾತ್ ಬಲನಿಷೂದನ ನಿರ್ದಹನ್ನಿವ ಚಕ್ಷುರ್ಭ್ಯಾಂ ಯೋಸಾವಾಸ್ತೆ ತಪೋನಿಧಿಃ ತಂ ಪ್ರಲೋಭಯಿತುಂ ದೇವ ಗಚ್ಛಾಮಃ ಸಹಿತಾ ವಯಂ ಯತಿಷ್ಯಾಮೋ ವಶೇ ಕರ್ತುಂ ವ್ಯಪನೇತುಂ ಚತೆ ಭಯಂ ಇಂದ್ರೇಣ ತಾಸ್ತ್ವನುಜ್ಞಾತಾ ಜಗ್ಮುಸ್ತ್ರಿಶಿರತೋಂತಿಕಂ ತತ್ರ ತಾ ವಿವಿಧೈರ್ಭಾವೈರ್ಲೋಭಯಂತ್ಯೋ ವರಾಂಗನಾಃ ನೃತ್ತಂ ಸಂದರ್ಶಯಾಮಾಸುಃ ತಥೈವಾಂಗೇಷು ಸೌಷ್ಠವಂ ನಾಭ್ಯಗಚ್ಚತ್ ಪ್ರಹರ್ಷಂ ತಾಃ ಸಪಶ್ಯನ್ ಸುಮಹಾತಪಾಃ ಇಂದ್ರಿಯಾಣಿ ವಶೇ ಕೃತ್ವಾ ಪೂರ್ಣಸಾಗರ ಸನ್ನಿಭಃ ತಾಸ್ತು ಯತ್ನಂ ಪರಂ ಕೃತ್ವಾ ಪುನಃ ಶಕ್ರಮುಪಾಗಮನ್ ಕೃತಾಂಜಲಿಪುಟಾಃ ಸರ್ವಾ ದೇವರಾಜಮಥ ಬ್ರುವನ್ ನ ಸಶಕ್ಯಃ ಸುದುರ್ಧರ್ಷೋ ಧೈರ್ಯಾಚ್ಚಾಲಯಿತುಂ ಪ್ರಭೋ ಯತ್ತೇ ಕಾರ್ಯಂ ಮಹಾಭಾಗ ಕ್ರಿಯತಾಂ ತದನಂತರಂ ಸಂಪೂಜ್ಯಾಪ್ಸರಸಃ ಶಕ್ರೋ ವಿಸೃಜ್ಯ ಚ ಮಹಾಮತಿಃ ಚಿಂತಯಾಮಾಸ ತಸ್ಯೈವ ವಧೋಪಾಯಂ ಮಹಾತ್ಮನಃ ಸತೂಷ್ಣೀಂ ಚಿಂತಯನ್ ವೀರೋ ದೇವರಾಜಃ ಪ್ರತಾಪವಾನ್ ವಿನಿಶ್ಚಿತಮತಿರ್ಧೀಮಾನ್ ವಧೆ ತ್ರಿಶಿರಸೋಭವತ್ ವಜ್ರಮಸ್ಯ ಕ್ಷಿಪಾಂ ಯದ್ಯಾ ಸಕ್ಷಿಪ್ರಂ ನ ಭವಿಷ್ಯತಿ ಶತ್ರುಃ ಪ್ರವೃದ್ಧೋ ನೋಪೇಕ್ಷೋ ದುರ್ಬಲೋಪಿ ಬಲೀಯಸಾ ಶಾಸ್ತ್ರಬುದ್ಧ್ಯಾ ವಿನಿಶ್ಚಿತ್ಯ ಕೃತ್ವಾ ಬುದ್ಧಿಂ ವಧೇ ದೃಢಾಂ ಅಥ ವೈಶ್ವಾನರನಿಭಂ ಘೋರರೂಪಂ ಭಯಾವಹಂ ಮುಮೋಚ ವಜ್ರಂ ಸಂಕ್ರುದ್ಧಃ ಶಕ್ರಸ್ತ್ರಿಶಿರಸಂ ಪ್ರತಿ ಸಪಪಾತ ಹತಸ್ತೇನ ವಜ್ರೇಣ ದೃಢಮಾಹತಃ ಪರ್ವತಸ್ಯೇವ ಶಿಖರಂ ಪ್ರಣುನ್ನಂ ಯದಿನೀತಳೆ ತಂತು ವಜ್ರಾಹತಂ ದೃಷ್ಟ್ವಾ ಶಯಾನಮಚಲೋಪಮಂ ನ ಶರ್ಮಲೇಭೆ ದೇವೇಂದ್ರೋ ದೀಪಿತಸ್ತಸ್ಯ ತೇಜಸಾ ಹತೋಪಿ ದೀಪ್ತತೇಜಾಃ ಸ ಜೀವನ್ನಿವ ಹಿ ದೃಶ್ಯತೆ ಶಿರಾಂಸಿ ತಸ್ಯಾಜಾಯಂತ ತ್ರೀಣ್ಯೇವ ಶಕುನಾಸ್ತ್ರಯಃ ತಿತ್ತಿರಿಃ ಕಲವಿಂಕಶ್ಚ ತಥೈವ ಚ ಕಪಿಂಜಲಃ ವಿಶ್ವರೂಪ ಶಿರಾಂಸ್ಯೇವ ಜಾಯಂತೆ ತಾನಿ ಭಾರತ ಘಾತಿತಸ್ಯ ಶಿರಾಂಸ್ಯಾಜೋ ಜೀವಂತಿ ವಾದ್ಭುತಾನಿ ಚ ತತೋಭಿಗೀತಾ ತತೋ ಅತಿಭೀತಗಾತ್ರಸ್ತು ಶಕ್ರಾಸ್ತೆ ವಿಚಾರಯನ್ ಅಥಾ ಜಗಾಮ ಪರಶುಂ ಸ್ಕಂಧೇನಾದಾಯ ವರ್ಧಕಿ ತದರಣ್ಯಂ ಮಹಾರಾಜ ಯತ್ರಾಸ್ತೆ ಸೌನಿಪಾತಿತಃ ಸಭೀತಸ್ತತ್ರ ತಕ್ಷಾಣಂ ಘಟಮಾನಂ ಶಚೀಪತಿಃ
ಅಪಶ್ಯದ ಬ್ರವೀಚ್ಚೈನಂ ಸತ್ವರಂ ಪಾಕಶಾಸನಃ ಪರಶ್ವಥೇನ ತೀಕ್ಷ್ಣೇನ ಶಿರಾಂಸಸ್ಯ ನಿಕೃಂತ ವೈ ಕ್ಷಿಪ್ರಂ ಸಿಂಧಿ ಶರಾಂತಸ್ಯ ಕುರುಷ್ವ ವಚನಂ ಮಮ. ಚೆನ್ನಾಗಿದೆ, ಹೇಳ್ತೀನಿ ಕೇಳಪ್ಪ ರಾಜ. ಶಚೀದೇವಿಯ ಜೊತೆಯಲ್ಲಿ ಇಂದ್ರ ಹೇಗೆ ದುಃಖ ಅನುಭವಿಸಿದ ಅನ್ನುವಂತಹ ವಿಷಯದಲ್ಲಿ ಪ್ರಾಚೀನವಾದ ಇತಿಹಾಸ ಇದೆ. ಇದು ಕಥೆಯಲ್ಲ, ಮತ್ತೆ ಇತಿಹಾಸಂ ಪುರಾತನಂ, ನಡೆದದ್ದು, ಆಕ್ಚುಯಲ್ ಫ್ಯಾಕ್ಟ್ ಹೇಳ್ತೀನಿ ಕೇಳು. ಪ್ರಜಾಪತಿ ಇದ್ದ, ದೇವಶ್ರೇಷ್ಠ, ಅವನು ಮಹಾ ಯಶಸ್ಸು ಅವನಿಗೆ. ಅವನ ಹೆಸರು ತ್ವಷ್ಟೃ ಅಂತ. ಇಂದ್ರನ ದ್ರೋಹ, ಆ ಇಂದ್ರನ ಮೇಲಿನ ಯಾವುದೋ ಒಂದು ದ್ರೋಹ ಚಿಂತನೆಯಿಂದ ಒಬ್ಬ ಮಗನನ್ನ ಪಡೆದ. ತ್ರಿಶಿರಸ್ ಅಂತ ಅವನ ಹೆಸರು. ಅವನನ್ನೇ ವಿಶ್ವರೂಪಾಚಾರ್ಯರು ಅಂತ ಕರೆಯುವಂಥದ್ದು. ಭಾಗವತದಲ್ಲಿ 6ನೇ ಸ್ಕಂದದಲ್ಲಿ 6ನೇ ಸ್ಕಂದದಲ್ಲಿ ಬರುತ್ತೆ ಈ ಚರಿತ್ರೆ, ನಿಮ್ಗೆಲ್ಲ ಕೇಳಿದ್ದೀರಿ. ಮಹಾಭಾರತದಲ್ಲಿ ಒಂದು ರೀತಿಯಾದಂತಹ ನಿರೂಪಣೆ ಮಾಡ್ತಾರೆ. ಇರ್ಲಿ, ಆ ವಿಶ್ವರೂಪ ತ್ರಿಶಿರಸ್ ಅಂತ ಹೆಸರು. ಅವನಿಗೆ ಇಂದ್ರನಾಗಬೇಕು ಅಂತ ಆಸೆ, ತಪಸ್ ಮಾಡ್ಲಿಕ್ಕೆ ಶುರು ಮಾಡಿದ. ಹೇಗಿದೆ, 3 ತಲೆ ಅವನಿಗೆ. ಸೂರ್ಯ ಚಂದ್ರ ಅಗ್ನಿಗಳಿಗೆ ಸಮಾನವಾದ ತಲೆ. ಹಾಗೆ ಒಂದು ತಲೆಯಿಂದ, ಅಂದ್ರೆ ಒಂದು ಮುಖದಿಂದ ವೇದಾಧ್ಯಯನ ಮಾಡ್ತಾನಂತೆ, ಇನ್ನೊಂದು ಮುಖದಿಂದ ಸುರಾಪಾನವನ್ನ ಮಾಡ್ತಾನೆ, ಇನ್ನೊಂದು ಮುಖದಲ್ಲಿ ಏನು ಕಣ್ಣಿದೆ ಆ ಕಣ್ಣಿನಿಂದ ಎಲ್ಲ ದಿಕ್ಕುಗಳನ್ನ ಕುಡಿದು ಬಿಡುವಂತೆ ನೋಡ್ತಾನಂತ. ಅವನ ಕಣ್ಣಿನ ದೃಷ್ಟಿ ಆಗಿದೆಯಂತೆ, ಘೋರವಾಗಿ ತೀಕ್ಷ್ಣವಾದ ದೃಷ್ಟಿ. ಆದ್ರೆ ಅವನು ಮಹಾ ಮೃದು ತಪಸ್ವಿ, ಒಳ್ಳೆ ದಾಂತ, ಇಂದ್ರಿಯ ನಿಗ್ರಹ ಇದೆ ಅವನಿಗೆ. ಯಾವಾಗಲೂ ಧರ್ಮದಲ್ಲಿ ಆಸಕ್ತಿ, ತಪಸ್ನಲ್ಲಿ ಆಸಕ್ತಿ. ಆದ್ದರಿಂದ ತಪಸ್ಸನ್ನ ಮಾಡ್ತಾ ಕೂತ. ಅವನ ತಪಸ್ಸು, ಅವನ ತಪಸ್ಸಿನ ಬಲ, ಅವನ ಸತ್ಯ, ಅದನ್ನ ನೋಡಿ ಇಂದ್ರದೇವರು ಅಕಸ್ಮಾತ್ ಅವನೇನಾದ್ರೂ ಇಂದ್ರ ಆಗ್ಬಿಟ್ರೆ ನಾ ಏನ್ ಮಾಡೋದು ಅಂತ ಆಲೋಚನೆ ಮಾಡಿಕೊಂಡು ತುಂಬಾ ದುಃಖಪಟ್ರು. ಇವನನ್ನ ತಪಸ್ಸಿನಿಂದ ವಿಮುಖನನ್ನಾಗಿ ಮಾಡೋದು ಹೇಗೆ ಅಂತ ಆಲೋಚನೆ. ತಪಸ್ಸು ಅದರಿಂದ ಹೊರಗೆ ಬಂದ್ರೆ ಏನ್ ಮಾಡ್ಬೇಕು, ಯಾವ್ದಾದ್ರೂ ಭೋಗ ಅನುಭವಿಸ್ಬೇಕು. ಅವನು ಭೋಗ ಅನುಭವಿಸುವಂತೆ ಮಾಡಿಬಿಡ್ಬೇಕು. ಹೇಗೆ ಮಾಡೋದು, ತಪಸ್ಸನ್ನು ನಿಲ್ಸೋದು ಹೇಗೆ? ತಪಸ್ಸಿನಿಂದ ಬೆಳಿತಾ 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 ಈ ವಿಶ್ವರೂಪ ಜಗತ್ತನ್ನೇ ನುಂಗು ಬಿಟ್ರೆ ಏನು ಮಾಡೋದು ಅಂತ ಆಲೋಚನೆ ಮಾಡಿ ಅಪ್ಸರೆಯರನ್ನ ಕರೆದು ಹೇಳ್ದ, ನೀವು ಹೋಗ್ರಿ, ಅವನನ್ನ ಪ್ರಲೋಭನೆಗೊಳಿಸ್ಬೇಕು. ನೀವು ಕಾಮೋಪಭೋಗಗಳಲ್ಲಿ ಅವನನ್ನ ಚೆನ್ನಾಗಿ ಮುಳುಗಿಸಿ ಬಿಡಬೇಕು, ಅದರಲ್ಲೇ ಅವನಿಗೆ ಆಸಕ್ತಿ ಬರುವಂತೆ ಮಾಡಿಬಿಡ್ಬೇಕು. ಒಳ್ಳೆ ಶೃಂಗಾರ ವೇಷ ಹೇಳದ್ ನೋಡಿ ಇಂದ್ರ. ಶೃಂಗಾರ ಅದನ್ನ ನೋಡೋದಕ್ಕೆ ಟೆಂಪ್ಟಿಂಗ್ ಆಗಿರ್ತಕ್ಕಂತಹ ರೀತಿಯಲ್ಲಿ ನೀವು ಹೋಗಬೇಕು. ಮನಸ್ಸು ಟೆಂಪ್ಟ್ ಆಗ್ಬಿಡ್ಬೇಕು ಅವನಿಗೆ. ಅಂದ್ರೆ ತಪಸ್ಸನ್ನ ಮಾಡಬಾರದು, ಕಾಮೋಪಭೋಗಗಳಲ್ಲಿ ಆಸಕ್ತಿ ಆಗಬೇಕು. ಆ ರೀತಿಯಾದ ವೇಷ ಹಾಕೊಂಡು ಹೋಗ್ಬೇಕು. ಮುತ್ತಿನ ಹಾರಗಳನ್ನ, ಎಲ್ಲ ಅಂಗಾಂಗಗಳನ್ನ ದರ್ಶನ ಮಾಡಿಸ್ತಾ, ಹಾವಭಾವದಿಂದ ನರ್ತನ ಮಾಡ್ತಾ ನೀವೆಲ್ಲ ಹೋಗ್ಬೇಕಲ್ಲಿಗೆ. ಅವನು ಯಾರೇ ನೋಡಿ, ಇವನು ಇಂದ್ರದೇವ್ರು ಹೇಳೋ ಮಾತು ನೋಡಿ, ಅಲ್ಲಿ ಅವನ್ ಪ್ರಜಾಪತಿ ಆಗಿರ್ಲಿ, ಚಂದ್ರ, ಕುಬೇರ, ಯಮ, ವರುಣ, ಸಾಕ್ಷಾತ್ ಧರ್ಮನೇ ಆಗಿರ್ಲಿ, ಅವನನ್ನ ನೀವು ಮನಸ್ಸನ್ನ ಹಾಳು ಮಾಡಿಬಿಡಿ, ನನಗೆ ಉಂಟಾಗಿರ್ತಕ್ಕಂಥ ಭಯವನ್ನ ಪರಿಹಾರ ಮಾಡಿಬಿಡಿ ಅಷ್ಟೆ. ನಾನು ಅಸ್ವಸ್ಥನಾಗಿದ್ದೇನೆ ನೋಡಿ, ನಾನು ಹೇಗಿದ್ದೇನೆ ನೋಡಿ. ಆದ್ದರಿಂದ ಹೇ ಅಪ್ಸರೇರೇ, ಹೋಗ್ರಿ, ಡ್ಯಾನ್ಸ್ ಮಾಡಿ ಪ್ರಲೋಭನೆಗೊಳಿಸಿ ಅವನನ್ನ ಈಚೆ ತಿರುಗುವಂತೆ ಮಾಡಿಬಿಡಿ ಅಂತ ಇಂದ್ರದೇವರು ಹೇಳಿದಾಗ ಅವರೆಲ್ಲ ಸ್ವಾಮಿ ನಾವು ಪ್ರಯತ್ನ ನೋಡಿ, ಅವನಂದ್ರು ನಾವು ಪ್ರಯತ್ನ ಪಡ್ತೇವೆ. ಇಂದ್ರ ಹಾಗೆ ಆಗ್ಲಿ, ಅಪ್ಸರೆಯರು ಸಾಮಾನ್ಯರಲ್ಲ, ಉತ್ತಮರು, ಮೋಕ್ಷಯೋಗ್ಯರು, ನಾವು ಪ್ರಯತ್ನ ಮಾಡ್ತೇವಪ್ಪ ಅಷ್ಟೆ. ಅವನು ಕಣ್ಣನ್ನು ನೋಡ್ಬಿಟ್ರೆ ಜಗತ್ತನ್ನು ಸುಡುವಂತೆ ಇದೆ ಅವನ ಕಣ್ಣು, ಆದ್ರೂ ಹೋಗ್ತೇವೆ, ನಿನ್ನ ಭಯ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಅವನನ್ನು ನಮ್ಮ ವಶನನ್ನಾಗಿ ಮಾಡ್ಕೊಳ್ತೇವೆ ಅಂತ ಹೇಳಿ ನಮಸ್ಕಾರ ಮಾಡಿ ಹೊರಟರು. ಏನು ನಾನಾ ಹಾವಭಾವ, ನರ್ತನ, ಹಾಡು ಗೀಡು ಏನ್ ಮಾಡಿದ್ರು ಕೂಡ ವಿಶ್ವರೂಪನನ್ನ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಅಕ್ಷೋಭ್ಯ ಅಂತೆ ನೋಡಿ, ಅವನ ಎಂಥ ಮಾತು ನೋಡಿ. ಕೃತ್ವ ಪೂರ್ಣ ಸಾಗರ ಸನ್ನಿಭ, ಎಂಥ ನೋಡಿ. ಸಮುದ್ರವನ್ನ ಯಾರಾದ್ರೂ ಅಲ್ಲಾಡಿಸ್ಲಿಕ್ಕೆ ಆಗತ್ತೇನ್ರಿ? ಹಾಗೆ ದಾಂತನಾಗಿದ್ದಾನೆ. ಇಂದ್ರಿಯಾಣಿ ವಶೀಕೃತ್ವ, ಎಲ್ಲ ಇಂದ್ರಿಯಗಳನ್ನ ವಶದಲ್ಲಿ ಇಟ್ಟುಕೊಂಡವನಿಗೆ ಏನಾದ್ರೇನು
ಅದು ಮುಖ್ಯವಾಗಿ ಬೇಕಾದ್ದು. ಇಂದ್ರಿಯ ನಮ್ಮ ಕಂಟ್ರೋಲ್ ಅಲ್ಲಿ ಇದ್ಬಿಟ್ರೆ ನಮ್ಮನ್ನ ಹಾಳು ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮಹಾಪ್ರಯತ್ನ ಪಟ್ಟರು, ಸೋತರು. ಇಂದ್ರದೇವರ ಮುಂದೆ ಬಂದು ಸ್ವಾಮಿ ನಮ್ ಕೈಲಿ ಆಗಲ್ಲ ಅಂತಂದ್ರು. ಇಂದ್ರ, ನಮಗಿನ್ನೇನು ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ ಸ್ವಾಮಿ, ಇನ್ನೇನ್ ಮಾಡ್ಬೇಕು ಅಂತ ನೀನೇ ಹೇಳ್ಬೇಕು, ನಾವು ಅದನ್ನ ಮಾಡ್ತೇವೆ ಅಂತ ಹೇಳಿದ ತಕ್ಷಣ ಇಂದ್ರ ಅವನ್ನೆಲ್ಲ ಆಗ್ರಿ, ಪಾಪ ನೀವೇನ್ ಮಾಡ್ತೀರಿ, ನನ್ನ ಹಣೆ ಬರ ಹೀಗಿದೆ ಅಂತ ಹೇಳಿ ಕಳಿಸ್ಬಿಟ್ಟ ಅವ್ರನ್ನೆಲ್ಲ ಮರ್ಯಾದೆ ಮಾಡಿ. ಏನ್ ಮಾಡೋದು, ಇವನನ್ನ ಕೊಲ್ಲೋದು ಹೇಗೆ? ನೋಡಿ, ಮಹಾತ್ಮನಃ ವಧೋಪಾಯಂ ಚಿಂತಯಾಮಾಸ, ಮಹಾನುಭಾವನಾದ ವಿಶ್ವರೂಪನ ವಧೆಯನ್ನ ಮಾಡಬೇಕು ಅಂತ ಆಲೋಚನೆ ಮಾಡ್ಬಿಟ್ಟ ಇಂದ್ರ. ಸುಮ್ಮನೆ ಆಲೋಚನೆ ಮಾಡ್ತಾ 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 ಒಂದು ನಿರ್ಧಾರಕ್ಕೆ ಬರ್ತಾನೆ. ಅವನ ಮೇಲೆ ವಜ್ರಾಯುಧವನ್ನ ಹಾಕಿಬಿಡ್ತೇನೆ. ಯಾಕೆ ಅಂತಂದ್ರೆ ಶತ್ರು ದುರ್ಬಲನಾಗಿದ್ದಾಗ ಅವನನ್ನ ಉದಾಸೀನ ಮಾಡಬಾರದು, ಕೊಂದು ಹಾಕ್ಬಿಡ್ಬೇಕು. ಆದ್ದರಿಂದ ಶಾಸ್ತ್ರ ಈ ರೀತಿ ಹೇಳುತ್ತೆ, ಶತ್ರು ಚಿಕ್ಕ ಹುಡುಗನಾದ್ರೂ ಕೂಡ ಮುಗಿಸಿ ಬಿಡಬೇಕು ಅಂತ. ಆದ್ದರಿಂದ ಅವನ ಮೇಲೆ ವಜ್ರಾಯುಧವನ್ನ ಪ್ರಯೋಗ ಮಾಡ್ತೇನೆ ಅಂತ ಹೇಳಿ ವಜ್ರಾಯುಧವನ್ನ ಹಾಕಿಬಿಟ್ಟ. ಆ ವಿಶ್ವರೂಪ ಕೆಳಗೆ ಬಿದ್ದ. ಹಾಗೆ ಬಿದ್ದ ಅಂದ್ರೆ ಭೂಮಿಯ ಮೇಲೆ ಪರ್ವತ ಶಿಖರ ಬಿದ್ದ ಹಾಗೆ ಬಿದ್ದು ಬಿಟ್ಟ. ಆದ್ರೂ ಇಂದ್ರದೇವರಿಗೆ ಸಮಾಧಾನ ಆಗ್ಲಿಲ್ಲ. ಯಾಕೆ? ಅವನ ತೇಜಸ್ಸು ಆಗಿದೆ, ಪ್ರಖರವಾದ ತೇಜಸ್ಸು. ಸತ್ತು ಬಿದ್ದಿದ್ರು ಕೂಡ ಅವನು ತೇಜಸ್ಸಿನಿಂದ ಬದುಕಿರುವಂತೇನೇ ಕಾಣ್ತಾ ಇದ್ದಾನಂತೆ. ಅವನ ತಲೆಗಳು ಏನಿತ್ತು, 3 ತಲೆ, ಅದು 3 ಪಕ್ಷಿ ಆಯ್ತು. ಒಂದು ತಲೆ ತಿತ್ತಿರಿ ಪಕ್ಷಿ ಆಯ್ತು, ವೇದ ಪಾರಾಯಣ ಮಾಡತಕ್ಕಂತಹ ತಲೆ ತಿತ್ತಿರಿ ಆಯ್ತು. ಮತ್ತೆ ಸುರಾಪಾನ ಮಾಡ್ತಾ ಇದ್ದಂತಹ ತಲೆ ಕಲವಿಂಕ ಅಂತ ಒಂದು ಪಕ್ಷಿ ಆಯ್ತು, ಕಲವಿಂಕ ಅಂತ. ಅದಾದ ಮೇಲೆ ಇನ್ನೊಂದು ಮುಖ ಕಪಿಂಜಲ ಅಂತ. ತಿತ್ತಿರಿ, ಕಲವಿಂಕ, ಕಪಿಂಜಲ ಅಂತ 3 ಪಕ್ಷಿಗಳಾದವು. ಸರಿ, ಬಿದ್ದ ತಲೆ 3 ತಲೆ ಪಕ್ಷಿಗಳಾದ್ರೂ ಕೂಡ ಮತ್ತೆ ಮತ್ತೆ ಅವನ ತಲೆ ಬೆಳೀತಾ ಇದ್ದಂತೆ. ಅವನ ತಲೆ ಸತ್ತಿದ್ರು ಕೂಡ ಬದುಕಿರೋ ತಲೆ ಕಾಣ್ತಾ ಇದೆ. ಇಂದ್ರದೇವರಿಗೆ ಭಯ ಆಗೋಯ್ತು, ಸಿಕ್ಕಾಪಟ್ಟೆ ಹೆದರಿಕೆ ಆಗುತ್ತೆ. ಅದು ಅತಿಭೀತ ಗಾತ್ರ ಅಂತ, ಸಿಕ್ಕಾಪಟ್ಟೆ ಭಯ ಆಗೋಯ್ತು ಇಂದ್ರದೇವರಿಗೆ. ಏನಿದು ಅಂತ. ಇದೇ ಸಂದರ್ಭದಲ್ಲೇ ವರ್ಧಕಿ ಅಂದ್ರೆ ಯಾರು? ವಿಶ್ವಕರ್ಮ. ಅವ ಏನ್ ಮಾಡ್ತಾನೆ, ಅವನ ಹೆಗಲ ಮೇಲೆ ದೊಡ್ಡ ಕೊಡಲಿಯನ್ನ ಇಟ್ಟುಕೊಂಡು ಆ ಕಾಡಿನಲ್ಲಿ ಓಡಿ ಬಂದ. ಪರಶುವನ್ನ ತಗೊಂಡು ವಿಶ್ವಕರ್ಮ ಓಡಿ ಬರ್ತಾನೆ. ಇಂದ್ರದೇವರಿಗೆ ಭಯ ಆಗಿದೆ. ವಿಶ್ವಕರ್ಮನಿಗೆ ಹೇಳ್ದ, ತಕ್ಷಣ ವಿಶ್ವಕರ್ಮ, ನಿನ್ನ ಕೈಯಲ್ಲಿ ಶಾರ್ಪ್ ಆದ ಕುಠಾರ ಇದೆ ಅಲ್ಲ, ಕೊಡಲಿ ಪರಶು, ಅವನ್ ತಲೆ ಕತ್ತರಿಸಿ ಹಾಕ್ಬಿಡಪ್ಪ. ಬೆಳಿತಾ ಇದೆ ನೋಡ್ತಲ್ಲ, ನನ್ನ ಮಾತು ಕೇಳಯ್ಯ, ಅವನ್ ತಲೆ ಕತ್ತರಿಸಿ ಹಾಕ್ಬಿಡ್ಬೇಕು ನೀನು ಅಂತಂದಾಗ ಅವನಂದ, ಮಹಾಸ್ಕಂಧೋ ಭೃಶಂ ಕೇಶ ಪರಶುರ್ನ ಭವಿಷ್ಯತಿ ಕರ್ತುಂ ಚಾಹನ್ನ ಶಕ್ಷ್ಯಾಮಿ ಕರ್ಮ ಸದ್ಭಿರ್ವಿಗರ್ಹಿತಂ ಭೈಸ್ತ್ವಂ ಶೀಘ್ರಮೇ ತದ್ವೈ ಕುರುಷ್ವ ವಚನಂ ಮಮ ಮತ್ಪ್ರಸಾದಾಧ್ಯತೆ ಶಸ್ತ್ರಂ ವಜ್ರಕಲ್ಪಂ ಭವಿಷ್ಯತಿ ಕಂ ಭವಂತಮಹಂ ವಿದ್ಯಾಂ ಘೋರಕರ್ಮಾಣಮದ್ಯ ವೈ ಏತದಿಚ್ಛಾಮ್ಯಹಂ ಜ್ಞಾತುಂ ತತ್ವೇನ ಕಥಯಸ್ವ ಮೇ ಅಹಮಿಂದ್ರೋ ದೇವರಾಜಃ ತಕ್ಷನ್ ವಿಜಿತಮಸ್ತು ತೇ ಕುರುಷ್ವೈತದ್ಯಥೋಕ್ತಂ ಮೇ ತಕ್ಷನ್ಮಾತ್ವಂ ವಿಚಾರಯ ಮಯಾ ಹಿ ನಿಹತಶ್ಯತೆ ತ್ರಿಶಿರಾಸ್ತ್ವಂ ಚ ವಿದ್ಧಿ ವೈ ಸಪ್ರಹ್ವಃ ಪ್ರಾಂಜಲಿರ್ಭೂತ್ವಾ ಇದಂ ವಚನಮಬ್ರವೀತ್ ಕ್ರೂರೇಣ ಪತ್ರಪಸೇ ಕಥಂ ಶಕ್ರೇಹ ಕರ್ಮಣ ಋಷಿಪುತ್ರಮಿಮಂ ಹತ್ವಾ ಬ್ರಹ್ಮಹತ್ಯಾ ಭಯನ್ನ ಕಿಂ ಪಶ್ಚಾದ್ಧರ್ಮಂ ತರಿಷ್ಯಾಮಿ ಪಾವನಾರ್ಥಂ ಸುದುಶ್ಚರಂ ಶತ್ರುರೇಷ ಮಹಾವೀರ್ಯೋ ವಜ್ರೇಣ ನಿಹತೋ ಮಯಾ ಅದ್ಯಾಪಿ ಚಾಹಮುದ್ವಿಗ್ನಃ ತಕ್ಷನ್ನಸ್ಮಾತ್ ಬಿಭೇಮಿ ವೈ ಕ್ಷಿಪ್ರಂ ಛಿಂದಿ ಶಿರಾಂಸಿ ತ್ವಂ ಕರಿಷ್ಯೇನುಗ್ರಹಂ ತವ ಶಿರಃ ಪಶೋಸ್ತೆ ದಾಸ್ಯಂತಿ ಭಾಗಂ ಯಜ್ಞೇಷು ಮಾನವಾಃ ಏಷತೇನುಗ್ರಹಸ್ತಕ್ಷನ್ ಕ್ಷಿಪ್ರಂ ಕುರು ಮಮ ಪ್ರಿಯಂ ಏತಚ್ಛ್ರುತ್ವಾ ತುತಕ್ಷಾಸ ಮಹೇಂದ್ರ ವಚನಂ ತದಾ ಶಿರಾಂಶ ತ್ರಿಶಿರಸಃ ಕುಠಾರೇಣ ಅಚ್ಚಿನತ್ತದಾ ನಿಕೃತ್ತೇಷು ತತಸ್ತೇಷು ನಿಷ್ಕ್ರಾಮನ್ನಂಡಜಾಸ್ತ್ವಥ ಕಪಿಂಜಲಾಸ್ತಿತ್ತಿರಾಶ್ಚ ಕಲವಿಂಕಾಶ್ಚ ಸರ್ವಶಃ ಯೇನ ವೇದಾನಧೀತೆ ಸ್ಮಾ ಪಿಬತೆ ಸೋಮಮೇವ ಚ ತಸ್ಮಾದ್ ವಕ್ತ್ರಾದ್ ವಿನಿಷ್ಪೇತುಃ ಕ್ಷಿಪ್ರಂ ತಸ್ಯ ಕಪಿಂಜಲಾಃ ಯೇನ ಸರ್ವಾದಿಶೋ ರಾಜನ್ ಪಿಬನ್ನಿವ ನಿರೀಕ್ಷತೆ.
ತಸ್ಮಾದ್ ವಕ್ರಾತ್ ವಿನಿಷ್ಪೇತುಃ ತಿತ್ತಿರಾಸ್ತಸ್ಯ ಪಾಂಡವ ಯತ್ಸುರ ಪಂತು ತಸ್ಯಾಸೀದ್ ವಕ್ತ್ರಂ ತ್ರಿಶಿರಸಾಸ್ತದಾ ಕಲವಿಂಕಾಃ ಸಮುತ್ಪೇತುಃ ಶ್ಯೇನಾಶ್ಚ ಭರತರ್ಷಭ ತತಸ್ತೇಷು ನಿಕೃತ್ತೇಷು ವಿಜ್ವರೋ ಮಘವಾನಥ ತಕ್ಷ್ಣೇ ತಥಾ ವರಂ ದತ್ವಾ ಪ್ರಕೃಷ್ಟಸ್ತ್ರಿದಶೇಶ್ವರಃ ಜಗಾಮ ತ್ರಿದಿವಂ ದೇವಃ ತಕ್ಷಾಪಿ ಸ್ವಗೃಹಾನ್ಯಯೌ ತಕ್ಷಾಪಿ ಸ್ವಗೃಹಂ ಗತ್ವಾ ನೈವ ಶಂಸತಿ ಕಸ್ಯಚಿತ್ ಅಥೈನಂ ನಾಭಿಜಾನಂತಿ ವರ್ಷಮೇಕಂ ತಥಾಗತಂ ಅಥ ಸಂವತ್ಸರೆ ಪೂರ್ಣೆ ಭೂತಾಃ ಪಶುಪತೇಃ ಪ್ರಭೋ ಸಮಾಕ್ರೋಶಂತ ಮಘವಾನ್ನಃ ಪ್ರಭುರ್ಬ್ರಹ್ಮಃ ಇತಿ ತತ ಇಂದ್ರೋ ವ್ರತಂ ಘೋರಮಾಚರನ್ ಪಾಕಶಾಸನಃ ತಪಸಾ ಚ ಸುಸಂಯುಕ್ತಃ ಸಹ ದೇವೈರ್ಮರುದ್ಗಣೈಃ ಸಮುದ್ರೇಷು ಪೃಥಿವ್ಯಾಂ ಚ ವನಸ್ಪತಿಷು ಸ್ತ್ರೀಷು ಚ ವಿಭಜ್ಯ ಬ್ರಹ್ಮಹತ್ಯಾಂ ಚ ತಾನ್ವರೈರಪ್ಯಯೋಜಯತ್ ವರದಸ್ತು ವರಂ ದತ್ವಾ ಪೃಥಿವ್ಯೈ ಸಾಗರಾಯ ಚ ವನಸ್ಪತಿಭ್ಯಸ್ತ್ರೀಭ್ಯಶ್ಚ ಬ್ರಹ್ಮಹತ್ಯಾನ್ನುನೋದತಾಂ ತತಸ್ತು ಶುದ್ಧೋ ಭಗವಾನ್ ದೇವೈರ್ಲೋಕೈಶ್ಚ ಪೂಜಿತಃ ಇಂದ್ರಸ್ಥಾನಮುಪಾತಿಷ್ಠತ್ ಪೂಜ್ಯಮಾನೋ ಮಹರ್ಷಿಭಿಃ ಮೇನೆ ಕೃತಾರ್ಥಮಾತ್ಮಾನಂ ಹತ್ವಾ ಶತ್ರೂನ್ ಸುರಾರಿಘಾ ಪಷ್ಟಾ ಪ್ರಜಾಪತಿಃ ಶ್ರುತ್ವಾ ಶಕ್ರೇಣಾಥ ಸುತಂ ಹತಂ ಕ್ರೋಧ ಸಂರಕ್ತನಯನಃ ಇದಂ ವಚನಮಬ್ರವೀತ್ ತಪ್ಯಮಾನಂ ತಪೋ ನಿತ್ಯಂ ಕ್ಷಾಂತಂ ದಾಂತಂ ಜಿತೇಂದ್ರಿಯಂ ವಿನಾಪರಾಧೇನ ಯತಃ ಪುತ್ರಂ ಹಿಂಸಿತವಾನ್ ಮಮ ತಸ್ಮಾದಿಂದ್ರ ವಿನಾಶಾಯ ವೃತ್ರಮುತ್ಪಾದಯಾಮ್ಯಹಂ ಲೋಕಾಃ ಪಶ್ಯಂತು ಮೇ ವೀರ್ಯಂ ತಪಸಶ್ಚ ಬಲಂ ಮಹತ್ ಸ ಚ ಪಶ್ಯತು ದೇವೇಂದ್ರೋ ದುರಾತ್ಮಾ ಪಾಪಚೇತನಃ ಉಪಸ್ಪೃಶ್ಯ ತತಃ ಕ್ರುದ್ಧಃ ತಪಸ್ವಿ ಸುಮಹಾಯಶಾಃ ಅಗ್ನೌ ಹುತ್ವಾ ಸಮುತ್ಪಾದ್ಯ ಘೋರಂ ವೃತ್ರಮುವಾಚಃ ಇಂದ್ರಶತ್ರೋ ವಿವರ್ಧಸ್ವ ಪ್ರಭಾವಾತ್ ತಪಸೋ ಮಮ ಸೋವರ್ಧತ ದಿವಂ ಸ್ತಬ್ಧ್ವಾ ಸೂರ್ಯವೈಶ್ವಾನರೋಪಮಃ ಕಿಂ ಕರೋಮೀತಿ ಚೋವಾಚ ಕಾಲಸೂರ್ಯ ಇವೋದಿತಃ ಶಕ್ರಂ ಜಹೀತಿ ಚಾಪ್ಯುಕ್ತೋ ಜಗಾಮ ತತಃ ಗ್ರಸ್ತಾ ಲೋಕಾಶ್ಚ ವೃತ್ರೇಣ ಸರ್ವೇ ಭರತಸತ್ತಮ ತ್ವಷ್ಟಸ್ತೇಜೋ ವಿವೃದ್ಧೇನ ವೃತ್ರೇಣ ಸುಮಹಾತ್ಮನಃ ಸರ್ವಗಂಧೇಂದ್ರಿಯರಸಾಃ ಹೃತಾ ಭಾರತ ತೇನ ವೈ ಪೃಥಿವೀ ವಾಯುರಾಕಾಶಮಾಪೋ ಜ್ಯೋತಿಶ್ಚ ಪಂಚಮಂ ಹೃತಮೇತನ್ಮಕಾರಾಜ ವೃತ್ರೇಣ ಸುಮಹಾತ್ಮನಃ ತತೋ ಯುದ್ಧಂ ಸಮಭವತ್ ವೃತ್ರವಾಸವಯೋರ್ಮಹತ್ ಸಂಕ್ರುದ್ಧಯೋರ್ಮಹಾಘೋರಂ ಪ್ರಸಕ್ತಂ ಕುರು ಸತ್ತಮ. ಆ ಇಂದ್ರ ಅವನಿಗೆ ಹೇಳ್ತಾನೆ, ನೋಡು ಅವನ್ ತಲೆ ಕಡಿ ನೀನು ಅಂತಂದಾಗ ಅವನಂದ, ಇದೇನ್ ನೋಡಪ್ಪ ಇದು, ಅವನ್ ತಲೆ ಕಡ್ದು ಬಿಟ್ರೆ ನನ್ ಕೊಡಲಿ ಹಾಳಾಗಿ ಹೋಗ್ಬಿಡುತ್ತೆ, ಬೇಡ, ಇಂಥ ಕೆಟ್ಟ ಕೆಲಸ, ಒಬ್ಬನನ್ನ ಕೊಲ್ಲೋ ಅಂತ ಕೆಟ್ಟ ಕೆಲಸ ನಾನು ಮಾಡ್ಲಿಕ್ಕೆ ಹೋಗೋದಿಲ್ಲ, ಬೇಡ ಅಂದಾಗ ಇಂದ್ರದೇವ್ರು ಹೆದರ್ಕಬೇಡಯ್ಯ, ನನ್ನ ಅನುಗ್ರಹ ಇದೆ, ಈ ನಿನ್ನ ಕೈಯಲ್ಲೇನು ಕುಠಾರ ಇದೆ, ಕೊಡಲಿ ಅದು ವಜ್ರಾಯುಧಕ್ಕೆ ಸಮನಾಗಿ ಆಗಿಬಿಡತ್ತೆ. ಅಲ್ಲ, ವಜ್ರಾಯುಧಕ್ಕೆ ಸಮನಾಗಿ ಆಗ್ತದೆ ಅಂತ ಹೇಳ್ತಕ್ಕಂತ ನೀನ್ ಯಾವನಪ್ಪ ಇಂಥ ಕೆಟ್ಟ ಕೆಲಸ ಮಾಡ್ತಾ ಇದ್ಯಾ, ಯಾರಯ್ಯ ನೀನು, ನೀನ್ ಯಾರು ಅಂತ ಫಸ್ಟ್ ತಿಳ್ಕೊಳ್ಬೇಕು ಅಂತ ನಂಗೆ ಆಸೆ ಆಗ್ತಾ ಇದೆ, ನಿಜ ಹೇಳು ನೀನ್ ಯಾರು ಅಂತ. ಅವಾಗಂದ, ನಾನ್ ಇಂದ್ರ ಕಣಯ್ಯ, ನಿನಗ್ ಗೊತ್ತಿರ್ಬೇಕು, ನಾ ಹೇಳ್ದಾಗ ಮಾಡು, ವಿಚಾರನೇ ಮಾಡಬೇಡ ಇದರಲ್ಲಿ. ಈ ತ್ರಿಶಿರ ನನ್ನಿಂದ ಸತ್ತು ಬಿದ್ದಿದ್ದಾನೆ, ಅವನೇ ಇವನು. ಅದ್ ಹೇಳ್ತಾ ಇದ್ದ ಹಾಗೆ ಇಂದ್ರದೇವರು ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಕೈ ಮುಗಿದಂದ, ಏನ್ ಸ್ವಾಮಿ, ಋಷಿಯ ಮಗನಾದ ಇವನನ್ನ ಕೊಂದು ಬ್ರಹ್ಮಹತ್ಯ ಪಾಪವನ್ನ ಪಡೆದಿದ್ಯಲ್ಲ, ಇಂಥ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ಅಪತ್ರಪಸೆ, ನೀನು ಅಪತ್ರಪ, ನಾಚಿಕೆ ಇಲ್ವಾ ನಿನಗೆ? ಏನ್ ನೀನು ಇಂಥ ಕೆಟ್ಟ ಕೆಲಸ ಮಾಡಿ ಕೂತಿದ್ಯಲ್ಲ, ಬ್ರಹ್ಮಹತ್ಯ ಮಾಡಿದ್ಯಲ್ಲ. ಅದಕ್ಕೆ ಇಂದ್ರ ಅಂದ, ಆಮೇಲೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತೇನೆ, ನನ್ನನ್ನ ನಾನು ಶುದ್ಧಿ ಮಾಡ್ಕೊಳ್ತೇನೆ, ಅದಕ್ಕೆ ಬೇಕಾದ ದೊಡ್ಡ ಕೆಲಸವನ್ನ ನಾನು ಮಾಡ್ತೇನೆ. ಈ ವಿಶ್ವರೂಪ ವಜ್ರಾಯುಧವನ್ನ ಹಾಕಿದ್ದಕ್ಕೆ ಸತ್ತೋದ. ಆದ್ದರಿಂದ ನನಗೆ ಇವಾಗಲೂ ಇವನು ನೋಡಿದ್ರೆ ಭಯ ಆಗ್ತಿದೆ, ತಲೆ ಬೆಳೀತಾ ಇದೆ, ನೋಡು ಕತ್ರ ಸಾಕ ಅವನ ತಲೆಯನ್ನ, ಬೇಗ ನಿನಗೆ ಅನುಗ್ರಹ ಮಾಡ್ತೇನೆ. ಮನುಷ್ಯರು ಯಜ್ಞ ಮಾಡೋ ಸಂದರ್ಭದಲ್ಲಿ ಪಶುಯಾಗ ಅಂತ ಮಾಡ್ತಾರಲ್ಲ, ಆಗ ನಿನಗೆ ಆ ಪಶುವಿನ ತಲೆಯ ಭಾಗವನ್ನ ಕೊಡ್ತಾರೆ. ಆದ್ದರಿಂದ ನಿನಗೆ ಯಜ್ಞದಲ್ಲಿ ಭಾಗ ಇದೆ. ಆ ಪಶುವಿನ ತಲೆ ಏನಿದೆ, ಆ ಪಶುವಿನ ತಲೆಯ ಭಾಗವನ್ನ ನಿನಗ್ ಕೊಡ್ತಾರೆ.
ಇದೇ ನಾನ್ ನಿನಗೆ ಮಾಡತಕ್ಕ ಅನುಗ್ರಹ. ಬೇಗ ತಗೋ. ನೋಡಿ ಇದೆಲ್ಲ ಕಥೆಗಳನ್ನು ನೋಡಿದಾಗ ದೇವತೆಗಳು ಎಂದ ಸ್ವಾರ್ಥಿಗಳೇನೋ ಅನ್ನುವಂತಹ ಭಾವನೆ ಬರುತ್ತೆ ನಮ್ಮ ಮನಸ್ಸಿಗೆ. ಹಾಗೆ ಮಾಡ್ಕೊಳ್ಬಾರ್ದು. ಲೋಕರಕ್ಷಣೆಗಾಗಿಯೇ ಅವ್ರು ಮಾಡ್ತಕ್ಕಂತಹ ವ್ಯಾಪಾರ ದೇವತೆಗಳು. ಸರಿ, ನನಗೆ ಯಜ್ಞದಲ್ಲಿ ಪಶುವಿನ ತಲೆಯನ್ನ ಕೊಡ್ತಾರೆ ಅನ್ನೋದನ್ನ ನೋಡಿ ಕತ್ತರಿಸಿ ಹಾಕ್ಬಿಟ್ಟ ಅವನ ತಲೆಯನ್ನ. ತಲೆ ಕಡಿತಾ ಇದ್ದಾಗಿ ಬೇಕಾದಷ್ಟು ಕಪಿಂಜಲ, ತಿತ್ತಿರಿ, ಕಲವಿಂಕಗಳೆಲ್ಲ ಬಂದು. ನಾನು ಅವಾಗ್ಲೇ ವ್ಯತ್ಯಾಸವಾಗಿ ಹೇಳಿದೆ. ಇಲ್ಲಿ ಕ್ಲೀನ್ ಆಗಿ ಹೇಳ್ತಾರೆ ಯಾವ ಯಾವ ತಲೆಯಿಂದ ಏನೇನು ಬಂತು. ನಾನು ಅವಾಗ್ಲೇ ಹೇಳಿದ ತಪ್ಪು. ಯಾವ ಮುಖದಿಂದ ಅವನು ವೇದಾಧ್ಯಯನವನ್ನ ಮಾಡಿ ಸೋಮಪಾನಾದಿಗಳನ್ನ ಮಾಡ್ತಾ ಇದ್ನೋ ಆ ತಲೆಯಿಂದ ನಾನ್ ತಿತ್ತಿರಿ ಅಂದೆ. ನಾನು ಹೇಳಿದ ತಪ್ಪು. ಇಲ್ಲಿ ಕಪಿಂಜಲ ಎನ್ನುವಂತಹ ಪಕ್ಷಿಗಳೆಲ್ಲ ಹೊರಗೆ ಬಂದುವಂತೆ. ಯಾವ ಮುಖದಿಂದ ಎಲ್ಲ ದಿಕ್ಕುಗಳನ್ನ ಸುಡುವಂತೆ ನೋಡ್ತಾ ಇದ್ನೋ ಆ ಮುಖದಿಂದ ತಿತ್ತಿರಿ ಪಕ್ಷಿಗಳು ಹಾರಿ ಬಂದುವಂತೆ. ಯಾವ ಮುಖದಿಂದ ಸುರಾಪಾನವನ್ನ ಮಾಡ್ತಾ ಇದ್ನೋ ಆ ಮುಖದಿಂದ ಕಲವಿಂಕ, ಅದರ ಜೊತೆಯಲ್ಲಿ ಶೇನ ಅಂದ್ರೆ ಗಿಡಗ ಹದ್ದು ಅಂತಾರಲ್ಲ, ಅದೆಲ್ಲ ವಲ್ಚರ್ಸ್, ರಣಹದ್ದುಗಳು, ಅದೆಲ್ಲ ಹೊರಗೆ ಬಂದ್ಬಿಡ್ತಂತೆ. 3 ತಲೆ ಕಡಿತಾ ಇದ್ದ ಹಾಗೆ ವಿಶ್ವಕರ್ಮನಿಗೆ ವರ ಕೊಟ್ಟ. ಸಂತುಷ್ಟನಾದ ಇಂದ್ರ ಸ್ವರ್ಗಕ್ಕೆ ಹೋಗ್ಬಿಟ್ಟ. ವಿಶ್ವಕರ್ಮ ಮನೆಗ್ ಬಂದ. ಮನೆಗ್ ಬಂದ್ರು ಕೂಡ ಈ ವಿಷಯ ಯಾರತ್ರ ಮಾತೇ ಇಲ್ಲ. ಹೀಗೆ ಇಂತಹ ವ್ಯಕ್ತಿಯನ್ನ ಕೊಂದಿದ್ದೇನೆ, ಯಾರತ್ರನೂ ಮಾತೇ ಇಲ್ಲ. 1 ವರ್ಷ ಆಯ್ತು. 1 ವರ್ಷ ಆಗ್ತಾ ಇದ್ದ ಹಾಗೆ ಪಶುಪತೇ ರುದ್ರದೇವರ ಹತ್ತಿರಕ್ಕೆ ಭೂತಗಳು ಹೋದವು. ದೇವಜಾತಿ ವಿಶೇಷ ಭೂತಗಳು. ಆ ಭೂತಗಳೆಲ್ಲ ಹೋಗಿ ಕಿರ್ಚಾಡ್ತಾ ಇದೆಯಂತೆ. ನೋಡಿ, ಸಮಾಕ್ರೋಶ ಅಂತ ಎಲ್ಲ ನೋಡಿ. 1 ಭೂತ ಕಿರಿಚ್ಕೊಂಡ್ರೆ ಭಯ ಆಗುತ್ತೆ ನಮಗೆ. ಇನ್ ಸಾವಿರಾರು ಭೂತಗಳು, ಲಕ್ಷಾಂತರ ಭೂತಗಳೆಲ್ಲ ಒಟ್ಟಿಗೆ ಕಿರಿಚ್ಬಿಟ್ರೆ ಹೇಗಾಗ್ಬೇಡ. ಅದು ಭೂತಪತಿಯೇ ತಡ್ಕೊಳ್ಲಿಕ್ಕೆ ಸಮರ್ಥ. ಅವುಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಭೂತಪತಿಯಾದ ಮಹಾರುದ್ರ ದೇವರೇ ಪರಮ ಸಮರ್ಥರು ಅಂತ ನಾವು ಚಿಂತನವನ್ನ ಮಾಡಬೇಕು. ಶಾಸ್ತ್ರ ಅದನ್ನೇ ಹೇಳುತ್ತೆ. ಹೀಗೆ ಆ ಭೂತಗಳೆಲ್ಲ 1 ವರ್ಷ ಆದ್ಮೇಲೆ ಶಿವನ ಹತ್ರಕ್ಕೆ ಹೋಗಿ, ಸ್ವಾಮಿ, ನಮ್ಮ ಸ್ವಾಮಿ ಇಂದ್ರ ಬ್ರಹ್ಮಹತ್ಯೆಯನ್ನ ಮಾಡಿಬಿಟ್ಟಿದ್ದಾನೆ, ಅವನಿಗೆ ಬ್ರಹ್ಮಹತ್ಯಾ ದೋಷ ಇದೆ ಅಂತ ಎಲ್ಲ ಕಿರಿಚ್ಕೊಂಡ್ಬಿಡ್ತಂತೆ. ಆಗ ಇಂದ್ರದೇವರ ಆದೇಶ, ಯಾರಿಗೆ ರುದ್ರದೇವರ ಆದೇಶ ಇಂದ್ರದೇವರಿಗೆ, ಏನಯ್ಯ ಬ್ರಹ್ಮಹತ್ಯೆ ಮಾಡಿದ್ಯಂತೆ, ಏನ್ ಕಥೆ ನಿಂತು ಅಂತ. ಆಗ ಇಂದ್ರದೇವರು ಅತ್ಯಂತ ಘೋರವಾದಂತಹ ತಪಸ್ಸನ್ನು ಮಾಡ್ತಾನೆ. ಯಾರ ಜೊತೆಯಲ್ಲಿ? ಮರುದೇವತೆಗಳ ಜೊತೆಯಲ್ಲಿ. ನೋಡಿ ಆ ಭೂತಗಳ ತಲೆ ಹೇಗಿದೆ ನೋಡಿ. ಅವನೇನ್ ಮಾಡ್ದ? ಬ್ರಹ್ಮಹತ್ಯಾ ದೋಷವನ್ನ ಸಮುದ್ರ, ಭೂಮಿ, ಮರಗಳು ಮತ್ತು ಹೆಣ್ಣು ಮಕ್ಕಳು 4 ಜನಕ್ಕೆ ಕ್ರಮವಾಗಿ ಹಂಚಿಬಿಟ್ಟ. ಏನಪ್ಪ, ನಿನ್ನ ಬ್ರಹ್ಮಹತ್ಯೆ ನಾವು ತಗೋಬೇಕಲ್ಲ ಅಂತ ಹೇಳಿದ್ದಕ್ಕೆ ಎಕ್ಸ್ಟ್ರಾ ವರಗಳನ್ನು ಕೊಟ್ಟ. 4 ಭೂಮಿಗೆ, ಸಮುದ್ರಕ್ಕೆ, ಗಿಡ ಮರಗಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ವರವನ್ನ ಕೊಟ್ಟು ಇವ ಏನ್ ಮಾಡ್ದ? ಅವನಿಗೆ ಬಂದಿದ್ದ ಬ್ರಹ್ಮಹತ್ಯಾ ದೋಷವನ್ನ ಕಳ್ಕೊಂಡ್ಬಿಟ್ಟ. ಶುದ್ಧನಾದ ದೇವತೆಗಳು, ಮನುಷ್ಯರು, ಋಷಿಮುನಿಗಳು ಎಲ್ಲ ಮರ್ಯಾದೆ ಮಾಡ್ತಾರೆ ಅವನಿಗೆ. ಮರ್ಯಾದೆಯನ್ನು ಸ್ವೀಕಾರ ಮಾಡಿಕೊಳ್ತಾ ಮತ್ತೆ ತನ್ನ ಇಂದ್ರ ಪದವಿಯಲ್ಲಿ ಕೂತ. ಇದ್ದಂತಹ ಶತ್ರುಗಳನ್ನೆಲ್ಲ ಸಂಹಾರ ಮಾಡಿದ ಇಂದ್ರದೇವರು ಮೇನೇ ಕೃತಾರ್ಥಮಾತ್ಮಾನಂ, ನಾನು ಕೃತಾರ್ಥನಾದೆ, ಮಾಡಬೇಕಾದ್ದೆಲ್ಲ ಮುಗೀತು, ಶತ್ರು ನಾಶವಾದ ಅಂತ ಅನ್ಕೊಳ್ತಾ ಇದ್ದ ಹಾಗೇನೆ ಮಗನನ್ನ ಇಂದ್ರ ಕೊಂದದ್ದನ್ನ ಕೇಳಿದ ತ್ವಷ್ಟೃ ಪ್ರಜಾಪತಿ ಮಾತಾಡ್ತಾನೆ. ಏನಯ್ಯ, ತಪಸ್ಸು ಮಾಡ್ತಾ ಇದ್ದ, ಏನೂ ತೊಂದರೆ ಇಲ್ಲ, ಯಾರಿಗೂ ಏನೂ ತೊಂದರೆ ಕೊಡ್ತಾ ಇರ್ಲಿಲ್ಲ, ಶಾಂತ, ಸಿಟ್ಟೇ ಇಲ್ಲ, ಎಲ್ಲರನ್ನು ಕ್ಷಮೆ ಮಾಡುವ ಸ್ವಭಾವ, ದಾಂತ, ಜಿತೇಂದ್ರಿಯ, ಏನೂ ತಪ್ಪು ಮಾಡಲಿಲ್ಲ. ಏನ್ ತಪ್ಪು ಮಾಡ್ದ? ಅನ್ಯಾಯವಾಗಿ ಇಂದ್ರ ಕೊಂದು ಬಿಟ್ಟ ಅವನ್ನ. ಆದ್ದರಿಂದ ನಾನು ಇಂದ್ರನನ್ನ ವಧೆ ಮಾಡ್ಲಿಕ್ಕಾಗಿ ವೃತ್ರನನ್ನ ಸೃಷ್ಟಿ ಮಾಡ್ತೇನೆ. ನನ್ನ ತಪಸ್ಸಿನ ಬಲ ಏನು ಅಂತ ಲೋಕಗಳು ನೋಡ್ಲಿ ಇವತ್ತು.
ಆ ಇಂದ್ರನ್ ಗೊತ್ತಾಗ್ಲಿ ಮಹಾಪಾಪಿಷ್ಠ ದುರಾತ್ಮನಾಗಿರತಕ್ಕ ಇಂದ್ರ ಇದನ್ನ ನೋಡ್ಲಿ ಅಂತ ಅವನೇನ್ ಮಾಡ್ದ, ಉಪಸ್ಪೃಶ್ಯ ಒಳ್ಳೆ ಮಡಿಯಲ್ಲಿ ಸ್ನಾನ ಮಾಡಿ ಆಚಮನ ಮಾಡಿ ಅಗ್ನಿಯನ್ನ ಉರಿಸಿ ಹೋಮ ಮಾಡಿ ವೃತ್ರಾಸುರನನ್ನ ಶುರು ಮಾಡಿಬಿಟ್ಟ. ನನ್ನ ತಪಸ್ಸೆಲ್ಲವನ್ನ ಕೊಡ್ತೇನೆ, ತಪಸ್ಸಿನ ಪ್ರಭಾವದಿಂದ ನೀನ್ ಅಭಿವೃದ್ಧನಾಗಬೇಕು ಅಂತಂದ. ಅವನು ಯಾವಾಗ ತ್ವಷ್ಟೃ ಪ್ರಜಾಪತಿಗಳು ನೀನ್ ಅಭಿವೃದ್ಧನಾಗಬೇಕು ಅಂದ್ರೋ ತಕ್ಷಣದಲ್ಲೇ ಆಕಾಶವನ್ನೇ ಬೆಳೆದು ಬಿಟ್ಟ. ಸೂರ್ಯಾಗ್ನಿಗಳಂತೆ ಕಾಂತಿ ಅವನಿಗೆ ಬೆಳೆದ, ಕಾಲಸೂರ್ಯನಂತೆ ಅಷ್ಟು ಮಹೋಗ್ರನಾಗಿ ಬೆಳೆದಿದ್ದಾನೆ. ಏನ್ ಮಾಡ್ಬೇಕು ಅಂತ ಕೇಳಿದ್ದಕ್ಕೆ ಇಂದ್ರನನ್ನ ನೀನು ಇಂದ್ರನನ್ನ ಕೊಂದು ಬಿಡಬೇಕು ಅಂತ ಕೊಲ್ಲಿಕ್ಕಾಗಿ ಸ್ವರ್ಗಕ್ಕೆ ಬಂದ. ಅವನು ವೃತ್ರನ ದೇಹ ಹೇಗಿದೆ ಅಂದ್ರೆ ಇಡೀ 3 ಲೋಕಗಳೇ ಮುಚ್ಚಿ ಹೋಯ್ತಂತೆ. ಇಂದ್ರಿಯಗಳನ್ನ ಸಕಲ ಇಂದ್ರಿಯಗಳನ್ನ ಕದ್ದು ಬಿಟ್ಟ, ಸಕಲ ರಸಗಳನ್ನ ಅಪಹಾರ ಮಾಡಿದ, ಸಕಲ ಗಂಧಗಳನ್ನ ಪೃಥ್ವಿ ವಾಯು ಆಕಾಶ ನೀರು ಅಗ್ನಿ ಇದೆಲ್ಲವನ್ನ ಕದ್ದು ಬಿಟ್ನಂತೆ. ಮತ್ತೆ ಸಿಟ್ಟುಗೊಂಡ ಇಂದ್ರನಿಗೆ, ಸಿಟ್ಟುಗೊಂಡಂತಹ ಇಂದ್ರದೇವರಿಗೆ ವೃತ್ರನಿಗೆ ದೊಡ್ಡ ಯುದ್ಧ ಆಯ್ತು. ದೊಡ್ಡ ಯುದ್ಧ. ತಥೋ ಜಗ್ರಾಹ ದೇವೇಂದ್ರಂ ವೃತ್ರೋ ವೀರ ಶತಕ್ರತುಂ ಅಪಾವೃತ್ಯ ಕ್ಷಿಪದ್ವಕ್ತ್ರೇ ಶಕ್ರಂ ಕೋಪಸಮನ್ವಿತಃ ಗ್ರಸ್ತೆ ವೃತ್ರೇಣ ಶಕ್ರೇತು ಸಂಭ್ರಾಂತಾಸ್ತ್ರಿದಿವೇಶ್ವರಾಃ ಅಸೃಜಂತೆ ಮಹಾಸತ್ವಾ ಜೃಂಭಿಕಾಂ ವೃತ್ರನಾಶಿನೀಂ ವಿಜೃಂಭಮಾಣಸ್ಯ ತತೋ ವೃತ್ರಸ್ಯಾಸ್ಯಾದಪಾವೃತಾತ್ ಸ್ವಾನ್ಯಂಗಾನ್ಯಭಿಸಂಕ್ಷಿಪ್ಯ ನಿಷ್ಕ್ರಾಂತೋ ಬಲಸೂದನಃ ತತಃ ಪ್ರಭೃತಿ ಲೋಕಸ್ಯ ಜೃಂಭಿಕಾ ಪ್ರಾಣಿ ಸಂಶ್ರಿತಾ ಜಗೃಷುಶ್ಚ ಸುರಾಃ ಸರ್ವೇ ಶಕ್ರಂ ದೃಷ್ಟ್ವಾ ವಿನಿಸೃತಂ ತತಃ ಪ್ರವವೃಧೆ ಯುದ್ಧಂ ವೃತ್ರವಾಸವಯೋಃ ಪುನಃ ಸಂರಬ್ಧಯೋಸ್ತದಾ ಘೋರಂ ಸುಚಿರಂ ಭರತರ್ಷಭ ಯದಾ ವ್ಯವರ್ತತರಣೇ ವೃತ್ರೋ ಬಲಸಮನ್ವಿತಃ ತ್ವಷ್ಟಸ್ತೇಜೋ ಬಲಾವಿದ್ಧಃ ತದಾ ಶಕ್ರೋ ನ್ಯವರ್ತತ ನಿವೃತ್ತೇ ಚ ತದಾ ದೇವಾ ವಿಷಾದಮಗಮನ್ ಪುನಃ ಸಮೇತ್ಯ ಸಾ ಶಕ್ರೇಣ ತ್ವಷ್ಟುಸ್ತೇಜೋ ವಿಮೋಹಿತಾಃ ಅಮಂತ್ರಯಂತ ತೇ ಸರ್ವೇ ಮುನಿಭಿಃ ಸಹ ಭಾರತ ಕಿಂಕಾರ್ಯಮಿತಿ ವೈರಾಜನ್ ವಿಚಿಂತ್ಯ ಭಯಮೋಹಿತಾಃ ಜಗ್ಮುಃ ಸರ್ವೇ ಮಹಾತ್ಮಾನಂ ಮನೋಭಿಃ ವಿಷ್ಣುಮವ್ಯಯಂ ಉಪವಿಷ್ಟಾ ಮಂದರಾಗ್ರೇ ಸರ್ವೇ ವೃತ್ರವಧೇಪ್ಸವಃ. ಅದ್ಭುತ ಇದು. ಇಂದ್ರ ಮತ್ತು ವೃತ್ರನಿಗೆ ಘೋರವಾದ ಯುದ್ಧ ಆಯ್ತು. ಹಾಗೆ ಮಹಾಘೋರಂ ಸ್ಪಷ್ಟ, ಮಹಾಘೋರವಾದ ಯುದ್ಧ ನಡೆಯಿತು. ವೃತ್ರ ಏನ್ ಮಾಡ್ಬಿಟ್ಟ, ಇಂದ್ರನನ್ನ ಬಾಯಲ್ಲಿ ಹಾಕೊಂಡ್ಬಿಟ್ನಂತೆ. ಇಂದ್ರನನ್ನ ವೃತ್ರಾಸುರ ನುಂಗೇ ಬಿಟ್ಟ. ಆಗ ದೇವತೆಗಳೇನ್ ಮಾಡ್ತಾರೆ, ಆಕಳಿಕೆ ಅಂತ ನಿದ್ದೆ ಬರೋ ಮೊದಲು ಪ್ರವಚನ ಪಾಠಕ್ಕೆಲ್ಲ ಸಂಸ್ಥಾನ ಪೂಜೆಗಳಿಗೆಲ್ಲ ಕೂತಾಗ ಅಂತ ಇಷ್ಟಿಷ್ಟ ಅಗಲ ಬಾಗಿ ಮಾಡ್ತೀವದ ನಾವು. ನಾಗಮಾತೆ ಸುರಸೆ ತರ, ಪಾಪ ಸುರಸೆ ಬಾಯಿ ಆದ್ರೂ ಇಷ್ಟೇ 100 ಯೋಜನ. ನಮ್ದು ದಿನಾಗ್ಲೂ 100 ಯೋಜನ, ಅಷ್ಟು ದೊಡ್ಡ ಬಾಯಿ. ಆಕಳಿಕೆ ಸೃಷ್ಟಿ ಮಾಡಿಬಿಟ್ರಂತೆ ದೇವತೆಗಳೆಲ್ಲ. ಆಗ ವೃತ್ರಾಸುರಂಗ್ ಆಕಳಿಕೆ ಬಂದ್ಬಿಡ್ತು. ನಿದ್ದೆ ಇಲ್ಲ ಏನಿಲ್ಲ, ಆಕಳಿಕೆ ಬಂತು. ಅವನಾಂತ ಆಕಳಿಸಲಿಕ್ಕಾಗಿ ಬಾಯಿ ತೆಗೆದಾಗ ಇಂದ್ರ ಅವನನ್ನು ತುಂಬಾ ಚಿಕ್ಕವನನ್ನಾಗಿ ಮಾಡ್ಕೊಂಡ್ಬಿಟ್ಟಂತೆ. ಹಾಗೆ ಹನುಮಂತ ದೇವರು ಅವಳ ಬಾಯಲ್ಲಿ ಹೋಗಿ ತುಂಬಾ ಚಿಕ್ಕ ಆಕಾರದಲ್ಲಿ ಒಳಗೋಗಿ ಹೊರಗೆ ಬಂದ್ಬಿಟ್ರು. ಹಾಗೆ ಇಂದ್ರ ಸ್ವಾಂಗಾನ್ಯ ಅಭಿಸಂಕ್ಷಿಪ್ಯ ತುಂಬಾ ಚಿಕ್ಕ ಆಕಾರವನ್ನಾಗಿ ಮಾಡಿಕೊಂಡು ಹೊರಗೆ ಬಂದ್ಬಿಟ್ಟ. ಓ ಇಂದ್ರ ಹೊರಗೆ ಬಂದದ್ ನೋಡಿ ಜನಗಳಿಗೆ ತುಂಬಾ ಸಂತೋಷ ಆಯ್ತು. ಮತ್ತಿಂದ ಆಕಳಿಕೆ ಎಲ್ಲೂ ಹೋಯ್ತು, ಎಲ್ಲ ಪ್ರಾಣಿಗಳಲ್ಲೂ ಆಕಳಿಕೆ ಸೇರ್ಕೊಂತು. ಮನುಷ್ಯರಲ್ಲಿ ಮಾತ್ರ ನಾಯಿ ಆಕಳಿಸುತ್ತೆ, ನರಿ ಸಿಂಹ, ಆದ್ರೆ ಇರುವೆ ಆಕಳಿಸುತ್ತಾ ಇಲ್ವಾ ಅಂತ ನೋಡ್ಬೇಕು. ಇರುವೆ, ಆಮೇಲೆ ಇನ್ನೇನು ಸೊಳ್ಳೆ, ಇದೆಲ್ಲ ಆಕಳಿಸುತ್ತಾ? ಸುಮ್ನೆ ತಮಾಷೆಗೆ ಹೇಳಿದ್ದಷ್ಟೇ. ಒಟ್ನಲ್ಲಿ ಅವತ್ತಿನಿಂದ ದೇವತೆಗಳು ವೃತ್ರಾಸುರ ಇಂದ್ರದೇವರನ್ನ ನುಂಗಿದಾಗ ಅವರನ್ನ ವಾಪಸ್ ಕರ್ಕೊಂಡ್ಬರ್ಲಿಕ್ಕೆ ಉಪಾಯ ಮಾಡಿ ಆಕಳಿಕೆಯನ್ನ ಏನು ಸೃಷ್ಟಿ ಮಾಡಿದ್ರು, ಆ ಜೃಂಭಣ ಆಕಳಿಕೆ
ಮನುಷ್ಯರಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ. ಪ್ರಾಣಿಗಳಲ್ಲಿ, ಎಲ್ಲ ಜೀವರಾಶಿಗಳಲ್ಲಿ ಅಂತ 24 ಗಂಟೆ ಆಕಳಿಸ್ತಾನೆ ಇರುವಂಥದ್ದು. ಟಿವಿ ನೋಡ್ಬೇಕಾದ್ರೆ, ಮೊಬೈಲ್ ನೋಡ್ಬೇಕಾದ್ರೆ ಆಕಳಿಕೆನೆ ಬರಲ್ಲ. ಶಾಸ್ತ್ರ ಚಿಂತನೆಯನ್ನು ಮಾಡುವಾಗ ಮಾತ್ರ. ವೃತ್ರ ಅಂದ್ರೆ ಅಷ್ಟೇ ಅಲ್ವಾ, ಅಜ್ಞಾನದಿಂದ ಕೂಡಿದ ಜ್ಞಾನಿ ಅಂತ. ವೃತ್ರ ಬೇರೆ ಯಾರೂ ಅಲ್ಲ, ಭಾಗವತದಲ್ಲಿ ಬರುತ್ತಲ್ಲ, ಚಿತ್ರಕೇತು ಎನ್ನುವ ಗಂಧರ್ವನೇ ಪಾರ್ವತೀ ದೇವಿಯ ಶಾಪದಿಂದ ವೃತ್ರಾಸುರನಾಗಿ ಬಂದದ್ದು ಅಂತ ಕಥಾ ವ್ಯತ್ಯಾಸವನ್ನ ಮಾಡಿ ತಿಳಿಸಿಕೊಟ್ಟಿದ್ದಾರೆ ಇಲ್ಲಿ. ಮಹಾಭಾರತದಲ್ಲಿ ಕಥಾ ವ್ಯತ್ಯಾಸ ಮಾಡಿ ಹೇಳ್ತಾ ಇದ್ದಾರೆ. ಅಷ್ಟೇ, ಏನ್ ಸಮಸ್ಯೆ ಏನಿಲ್ಲ. ಅದರಿಂದ ಆಕಳಿಕೆಯನ್ನ, ಈ ಚರಿತ್ರೆಯನ್ನು ನಾವು ಕೇಳೋದ್ರಿಂದಲಾದ್ರೂ ಆಕಳಿಕೆ ಕಡಿಮೆ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಮತ್ತೆ ಯುದ್ಧ ಆರಂಭ ಆಯಿತು. ಅಷ್ಟು ಪ್ರಜಾಪತಿಗಳ ತಪಸ್ಸಿನ ಬಲದ ಮುಂದೆ ಇಂದ್ರದೇವರಿಗೆ ಯುದ್ಧ ಮಾಡ್ಲಿಕ್ಕೆ ಆಗಲಿಲ್ಲ. ವೃತ್ರನ್ ಜೊತೆಯಲ್ಲಿ ವಾಪಸ್ ಬಂದ್ಬಿಟ್ಟ. ದೇವತೆಗಳಿಗೆಲ್ಲ ಟೆನ್ಷನ್. ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಮೀಟಿಂಗ್ ಮಾಡಿ ಕೊನೆಗೆ ಮಾಡೋದಿದ್ದೇನು, ಅವ್ಯಯ ಎಂಥದ್ದೇ ಆಗ್ಲಿ ನಾಶರಹಿತನಾದ ಭಗವಂತನನ್ನ. ಅಂಥ ಮಾತು ನೋಡಿ. ಜಗ್ಮುಸ್ಸರ್ವೇ ಮಹಾತ್ಮಾನಂ ಮನೋಭಿರ್ವಿಷ್ಣು ಸರ್ವಾಂತರ್ಯಾಮಿಯಾದ. ಸಕಲ ಇಂದ್ರಿಯಗಳ ಒಳೆಯ ಪ್ರವೇಶ ಯಾವ್ಯಾವುದು ಅಂತ ಇದೇ ಲೋಕದಲ್ಲಿ ಪದಾರ್ಥಗಳು, ಆ ಸಕಲ ಪದಾರ್ಥಗಳ ಒಳಗೂ ಪ್ರವೇಶ ಮಾಡಿದಂತಹ ತತ್ಪ್ರಯುಕ್ತ ವಿಷ್ಣು ಎಂಬುದಾಗಿ ಕರೆಯಲ್ಪಡತಕ್ಕ ಸರ್ವೋತ್ತಮನಾದ ಚತುರ್ವಿಧ ನಾಶರಹಿತನಾದ ನಮ್ಮ ಸ್ವಾಮಿ ನಾರಾಯಣನ ಹತ್ತಿರಕ್ಕೆ ತಪಸ್ಸು ಮಾಡಬೇಕು ಅಂತ ಬಂದ್ರು. ವೃತ್ರಾಸುರನ ವಧೆಯನ್ನ ಮಾಡ್ಲಿಕ್ಕಾಗಿ ಮನಸ್ಸಿನಲ್ಲಿ ಭಗವಂತನ ಚಿಂತನೆಯನ್ನ ಮಾಡ್ತಾ ಮಂದರ ಪರ್ವತದ ಅಗ್ರಭಾಗದಲ್ಲಿ ಅವರೆಲ್ಲ ಕೂತು ಭಗವಂತನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ ಅನ್ನುವಲ್ಲಿಗೆ ಇದು ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ ದಶಮೋಧ್ಯಾಯ ತೇನೋದ್ಯೋಗ ಪರ್ವಣಿ ದಶಮೋಧ್ಯಾಯಶ್ಚ. ಇಲ್ಲಿಗೆ ಈ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕವಾದ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 10ನೇ ಅಧ್ಯಾಯ ಮುಗಿಯುತ್ತೆ. ತದವಾಂತರ ಪರ್ವಭೂತವಾದ ಸೇನೋದ್ಯೋಗ ಪರ್ವದಲ್ಲಿಯೂ 10ನೇ ಅಧ್ಯಾಯ ಸಮಾಪ್ತಿ ಆಗ್ತಾ ಇದೆ. ಜೊತೆಯಲ್ಲಿ ಇವತ್ತಿನ ಪಾಠವು ಇಲ್ಲಿಗೆ ಸಮಾಪ್ತಿ ಆಗ್ತಾ ಇದೆ. ನಾಳೆ ಮಧ್ಯಾಹ್ನ ನನಗೆ ಪ್ರಯಾಣ ಇದೆ, ಆದ್ದರಿಂದ ಕೊಯಮತ್ತೂರಿಗೆ ಹೊರಡಬೇಕು. ಮಧ್ಯಾಹ್ನ ವಂದೇ ಭಾರತ್ ಟ್ರೈನಲ್ಲಿ ನನಗೆ ಟಿಕೆಟ್ ಬುಕ್ ಆಗಿದೆ, ಆದ್ದರಿಂದ ನಾಳೆ ಮಧ್ಯಾಹ್ನ ಪಾಠ ಇರೋದಿಲ್ಲ. ವಿಜಯೇಂದ್ರ ಮಹಾಪ್ರಭುಗಳ ಆರಾಧನೆ ದ್ವಾದಶಿ ಮಧ್ಯಾಹ್ನ ಯಥಾ ಪ್ರಕಾರವಾಗಿ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಮತ್ತೆ ಇವತ್ತು ಸೋಮ, ಮಂಗಳ ಇಲ್ಲ, ಬುಧವಾರದ ದಿವಸ ಇನ್ನು ಉಳಿದ 11ನೇ ಅಧ್ಯಾಯದಿಂದ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ದ್ವಾದಶಿ ದಿನ ಬೆಳಗ್ಗೆ ಪ್ರತಿಯೊಬ್ಬರು ವಿಜಯೇಂದ್ರ ಮಹಾಪ್ರಭುಗಳ ಚರಮ ಶ್ಲೋಕವನ್ನು ಹೇಳಿ ಭಕ್ತಿಯಿಂದ ಅವರ ಸ್ಮರಣೆಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣ ಅರ್ಪಣಮಸ್ತು.